ನೋಡಿ, ಕುಮಾರಸ್ವಾಮಿ ಅವರು JDS ನಲ್ಲಿದ್ದಾಗ ಹೇಳಿದ್ರಲ್ಲ, ಶಾಖೆಯಲ್ಲಿ ಹೋಗಿ ಏನು ಕಲಿತೀರಿ, ಬ್ಲೂ ಫಿಲ್ಮ್ ನೋಡೋದು ಕಲಿಸ್ತಾರಾ ಅಂತ ಕೇಳಿದರು ಅಲ್ವಾ. ನೀವು ಅಂಥ ಸಂದರ್ಭ ಬಂದಾಗ ಈಗ ಯಡಿಯೂರಪ್ಪನ ಮೇಲೆ ಫೋಕ್ಸೋ ಕೇಸ್ ಇದೆ. ಮೋದಿಯವರು ಏನು ಹೇಳೋದು, ಒಂದು ಕೈಯಲ್ಲಿ ಸಂವಿಧಾನ, ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಕೊಡಬೇಕು ಅಂತ ಹೇಳ್ತಾ ಇದ್ರಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾ ಇರೋದು ಯಾರು, ಬೇರೆಯವರಲ್ಲ, ಸನ್ಮಾನ್ಯ ನರೇಂದ್ರ ಮೋದಿಯವರೇ ಹೇಳ್ತಾ ಇರೋದು. ಅವರು ಇಲೆಕ್ಷನ್ ಬಂದಾಗ 80-20 ಅದೆಲ್ಲ ಹೇಳ್ತಾರೆ. ಆದರೆ ಈಗ ನೋಡಿ, ಮೋಹನ್ ಭಾಗವತರು ಇತ್ತೀಚೆಗೆ ನೋಡಿ, ಮುಸ್ಲಿಮರು ಕೂಡ ಈ ದೇಶದಲ್ಲೇ ಇದ್ದವರು, ನಮ್ಮವರೇ ಅಂತ ಹೇಳ್ತಾರೆ. ಈಗ ಜನಾರ್ದನ್ ರೆಡ್ಡಿ ಅಂತವರು, ಮುನಿರತ್ನ ಅಂತವರು, ಈಗ ಅವರು ಹಿಂದೂಗಳಾಗುದಿದ್ರೆ ಶಿವಕುಮಾರ್ ಅಂತವರು ಯಾಕೆ ಹಿಂದೂಗಳಾಗುದಿಲ್ಲ ಅಂತ ನನ್ನ ಪ್ರಶ್ನೆ. ಯಾರಾದ್ರೂ RSS ಕಾರಣ ಅಲ್ಲ, ನೀವು ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ನೀವು ಅದೇ ಜನಾರ್ದನ್ ರೆಡ್ಡಿಯ ದೇಣಿಗೆ ಇಟ್ಕೊಂಡು ನೀವು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೀತಾ ಇದ್ರಿ, ನಿಮಗೆ ಯಾವ ಮೋರಲ್ ರೈಟ್ ಇದೆ ಅಂತ, ನೀವು ಚರಿತ್ರೆ ನಿರ್ಮಾಣದ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಿ ಅಂತ. ಈಗಲೂ ಎಲ್ಲ ಸಚಿವರ ಮೇಲೆ ಇಷ್ಟೊಂದು ಆರೋಪಗಳಿದೆ, ಭ್ರಷ್ಟಾಚಾರ. ಒಂದು ದಿನ ಆದರೂ RSS BJPಯಲ್ಲಿರುವ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಿದೆ. ನಿಮ್ಮ ಶತ್ರು ಹೇಳಿದ್ಯಾನು ಎಂದು, ನಿಮ್ಮ ಜಾತೀಯತೆ, ನಿಮ್ಮ ಅಸಮಾನತೆ, ಈ ಅಸ್ಪೃಶ್ಯತೆ, ಈ ತಾರತಮ್ಯ ನೀತಿ ಇದೆಯಲ್ಲ, ಇದು ಹಿಂದೂವಿನ ನಿಜವಾದ ಶತ್ರುಗಳಂತ ಅವರು ಹೇಳಿದರು. ದೇ ಹ್ಯಾವ್ ಐಡೆಂಟಿಫೈಡ್ ರಿಯಲ್ ಎನಿಮೀಸ್. ಅದರಿಂದ ಹಿಂದೂಗಳ ಸುಧಾರಣೆ ಆಯಿತು. ಇವರೇನು ಮಾಡಿದ್ದಾರೆ, ಅದನ್ನು ಬಚ್ಚಿಟ್ಕೊಂಡಿದ್ದಾರೆ. ಇವರು ಅಸಮಾನತೆ ಬಗ್ಗೆ ಮಾತಾಡೋದಿಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ, ತಾರತಮ್ಯ ನೀತಿ ಬಗ್ಗೆ ಮಾತಾಡೋದಿಲ್ಲ, ಅವಕಾಶದಲ್ಲಿರೋ ವಂಚನೆ ಬಗ್ಗೆ ಮಾತಾಡೋದಿಲ್ಲ. ಇವರು ಮುಸ್ಲಿಮರನ್ನು ಒಂದು ಶತ್ರುಗಳನ್ನಾಗಿ ಮಾಡಿ, ನಾವೆಲ್ಲ ನೋಡಿ ದೊಡ್ಡ ಹಿಂದೂ ಕತ್ರೆಮೆ ಅಂತ ಒಂದು ನೆರೇಟಿವ್ ಬಿಲ್ಡಪ್ ಮಾಡಿ ಇಲ್ಲಿ ಅದು ಪೊಲರೈಸೇಷನ್ ಮಾಡಲಿಕ್ಕೆ ನೋಡ್ತಾರೆ. ನಾವು ಅದನ್ನು ನಾನು ಯಾವಾಗಲೂ ಹೇಳ್ತೇನೆ, ಜಾತಿಯ ಹುಣ್ಣನ್ನು ಒಳಗಡೆ ಕೊಳೆಯಲಿಕ್ಕೆ ಬಿಟ್ಟು ಮೇಲ್ಗಡೆ ಧರ್ಮದ ಮುಲಾಮು ಹಚ್ಚುವುದು ಅಂತ. ನೋಡಿ, ನಿಮ್ಮ RSSನ ಇಡೀ ಸಂಘ ಪರಿವಾರ ನೋಡಿದರೆ ಅವರ ಸಂಘಟನೆಯಲ್ಲಿ ಒಂದು ವರ್ಣ ವ್ಯವಸ್ಥೆ ಇದೆ. ಅಥವಾ ಟಾಪಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ. ನೀವು RSS ಇವರು ಎಲ್ಲ ಹಿಂದೂಗಳು ಒಂದು ಅಂತ ಹೇಳ್ತಾರಲ್ಲ, ನೀವು ಯಾಕೆ ನಿಮ್ಮ ಪದಾಧಿಕಾರಿಗಳಲ್ಲಿ ಬ್ರಾಹ್ಮಣೇತರರು ಯಾಕೆ ಇಲ್ಲ ಅಂತ? ಎರಡು ಎಜೆಂಡಾ ತಗೊಂಡು ಹೋಗ್ಲಿ, ಒಂದು ಅಂತರ್ಜಾತಿ ವಿವಾಹ, ಇನ್ನೊಂದು ದೇವಸ್ಥಾನಗಳಿಗೆ ಮುಕ್ತವಾಗಿ ಎಲ್ರಿಗೂ ಪ್ರವೇಶ ಮಾಡಿ. ಈಗ ಶಿವನ ಮೂರ್ತಿ ಇರುತ್ತೆ ಅಲ್ಲ, ಅದನ್ನು ಮುಟ್ಟಿ ಪೂಜೆ ಮಾಡ್ಬೇಕಂತ ನನಗೆ ಅನಿಸುತ್ತಪ್ಪ. ಅವಕಾಶ ಕೊಡ್ತೀರಾ ನೀವು? ಪೂಜೆ ಮಾಡ್ಲಿಕ್ಕೆ ಏನು ಬೇಕು? ಭಕ್ತಿ ಇದ್ರೆ ಸಾಕು, ಜಾತಿ ಏನು ಬೇಕಾಗಿಲ್ಲಲ್ಲ, ಎಲ್ರಿಗೂ ಸಮಾನ ಅಲ್ಲ. ಆಮೇಲೆ ಹಿಂದೂಗಳು ಕೇವಲ ರಾಮ, ಕೃಷ್ಣ, ಶಿವನನ್ನು ಮಾತ್ರ ಪೂಜೆ ಮಾಡೋದಿಲ್ಲ. ನಮ್ಮಲ್ಲಿ ಜುಮಾದಿ, ಪಂಜುರ್ಲಿ, ಗುಳಿಗೆಗಳೆಲ್ಲ ಇದೆ. ನಿಮ್ಮ ಮಂಟೆಸ್ವಾಮಿ ಇದ್ದಾನೆ, ಜುಂಜಪ್ಪ ಇದ್ದಾನೆ. ಅವರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ನಮಗೆ ನಮ್ಮದೇ ಆದ ದೇವಸ್ಥಾನಗಳಿದೆ. ನಮ್ಮದು ವೆಜಿಟೇರಿಯನ್ ದೇವತೆಗಳು ಇದ್ದಾರೆ, ನಾನ್ ವೆಜಿಟೇರಿಯನ್ ದೇವತೆಗಳಿದ್ದಾರೆ, ಸಾರಾಯಿ ಕುಡಿಯುವ ದೇವತೆಗಳು ಇದ್ದಾರೆ. ಅದು ನಮ್ಮ ದೇವತೆಗಳಪ್ಪ. ಅದು ನೀವು ಅದನ್ನು ಒಪ್ತೀರಾ? ನೀವು ಸಿದ್ದರಾಮಯ್ಯವರು ಮೀನು ತಿಂದು ಧರ್ಮಸ್ಥಳಕ್ಕೆ ಹೋದ್ರು ಅಂತ ಪ್ರಚಾರ ಮಾಡ್ತೀರಿ. ಮೀನು ತಿಂದು ಹೋಗೋದಿದ್ರೆ ಮತ್ತೆ ನನ್ನ ಫುಡ್ಡೇ ಮೀನಪ್ಪ. ನಾನು 3 ದಿನ ಉಪವಾಸ ಕೂತ್ಕೊಂಡು ಒಳಗಿದ್ದ ಮೀನು ಮಾಂಸವನ್ನೆಲ್ಲ ಖಾಲಿ ಮಾಡಿ ತೆಗೆದ ನಂತರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತೆ? ದೇವಸ್ಥಾನ ಬೇಡ್ರೆ ಕಣ್ಣಪ್ಪ ಇತಿಹಾಸ ಗೊತ್ತಿಲ್ಲ ನಿಮಗೆ? ನೀವು ಅಂಥದಕ್ಕೆಲ್ಲ ಬರ್ತೀರಿ. ನೀವು ಯಾವುದನ್ನು ಹಿಂದೂ ಧರ್ಮ ಅಂತ ಹೇಳ್ತೀರಿ? ಹಿಂದೂ ಧರ್ಮವನ್ನು ಯಾವುದನ್ನು ಹೇಳ್ತಾ ಇದ್ದಾರೆ ಅಂದರೆ ಇವರು ಬ್ರಾಹ್ಮಣ ಧರ್ಮವನ್ನು ಹೇಳ್ತಾ ಇದ್ದಾರೆ. ಇದು ಪಾಯಿಂಟ್. ಇದು RSS ಇರುವುದು ಹಿಂದೂ ಧರ್ಮದ ರಕ್ಷಣೆಗೆ ಅಲ್ಲ, ಅದು ಬ್ರಾಹ್ಮಣ ಧರ್ಮದ ರಕ್ಷಣೆಗೆ ಇರುತ್ತೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ಈಗ RSS 100 ವರ್ಷವನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ RSS ಹುಟ್ಟುಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ, RSSನ ಅಜೆಂಡಾ ಏನು, RSS ಒಂದು ರಾಜಕೀಯ ಪಕ್ಷನ ಅಥವಾ ಯಾವ ರೀತಿಯ ಸಂಘಟನೆ, ರಾಜಕೀಯ ಪಕ್ಷ ಅಲ್ಲದೆ ಇದ್ದರೆ ರಾಜಕೀಯವಾದಂತಹ ಅಜೆಂಡವನ್ನು ಯಾಕೆ ಇಟ್ಕೊಂಡಿದೆ, ಮತ್ತು ಆ ರಾಜಕೀಯ ಅಜೆಂಡವನ್ನು ರಾಜಕೀಯ ಪಕ್ಷವಾಗಿರುವಂತಹ BJP ಯಾಕೆ ಸಮರ್ಥಿಸ್ತಿದೆ ಅಥವಾ ಪ್ರತಿಪಾದಿಸ್ತಿದೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಠ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ RSSನ ಹುಟ್ಟು ಮತ್ತು ಅದರ ಅಜೆಂಡಾ ಬಗ್ಗೆ ಹೇಳಿ. ನೋಡಿ, RSS 1925ರಲ್ಲಿ ಸ್ಥಾಪನೆ ಆದಾಗ ನಾವು ಬಹುಶಃ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಕ್ಕೊಂದು ಸಂವಿಧಾನನೇ ಇರಲಿಲ್ಲ. ಅಂದರೆ RSSನ ಈಗಲೂ ಏನಿದೆ ಅಂದರೆ ಅದಕ್ಕೆ 2 ಎಜೆಂಡಾಗಳಿರುತ್ತೆ. ಒಂದು ಹಿಡನ್ ಎಜೆಂಡಾ ಇರುತ್ತೆ, ಒಂದು ಓಪನ್ ಎಜೆಂಡಾ ಇರುತ್ತೆ. ಹಿಡನ್ ಎಜೆಂಡಾ ಇದ್ದಿರ್ಬೋದು, ಅದಕ್ಕೆ ಸಂವಿಧಾನ ಇರಲಿಲ್ಲ. 1949ರಲ್ಲಿ ಅದಕ್ಕೆ ಸಂವಿಧಾನ ಬಂತು.
ನೀವು ಆ ಸಂವಿಧಾನವನ್ನು ತೆಗೆದು ನೋಡಿದರೆ ಬಹುಶಃ ಅದರ ಪರಿಚಯದ 4ರಲ್ಲಿ ಏನಿದೆ ಅಂದರೆ, ನೀವು ರಾಜಕೀಯದ ಬಗ್ಗೆ ಕೇಳಿದ್ರಿಂದ ಹೇಳ್ತಾ ಇರೋದು ನಾನು, ನಮಗೆ ರಾಜಕೀಯ ಉದ್ದೇಶ ಇಲ್ಲ, ನಾವು ಶುದ್ಧವಾಗಿ ಸಾಂಸ್ಕೃತಿಕ ಸಂಘಟನೆಗೆ ಚಟುವಟಿಕೆಗಳಿಗೆ ಮೀಸಲಾದ ಸಂಸ್ಥೆ ಅಂತ ಪರಿಚಯದ 4 ಹೇಳುತ್ತೆ ಅವರ ಸಂವಿಧಾನದ್ದು. ಮುಂದುವರಿದು ನಮ್ಮ ಸದಸ್ಯರು ರಾಜಕೀಯ ಪಕ್ಷಕ್ಕೆ ಸೇರುವುದಕ್ಕೆ ನಮ್ಮದು ಅಭ್ಯಂತರ ಇಲ್ಲ, ಮುಂದೊಂದು ದಿನ RSS ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಳ್ಳಬಹುದು ಎನ್ನುವುದು ಪ್ಯಾರಾ 12-13ರಲ್ಲಿ ಮತ್ತೆ ಅದು ಹೇಳುತ್ತೆ. ಅಂದರೆ ಈ ರೀತಿ ಭಾಳ ಅಸ್ಪಷ್ಟವಾಗಿ ಅದರಂದರೆ ರಾಜಕೀಯದಲ್ಲಿ ನಾವು ರಾಜಕೀಯ ಸಂಬಂಧಿಸಿದ್ದಲ್ಲೇ ಅಂತಲೇ ಹೇಳೋದಿಲ್ಲ, ಅದು ಇಲ್ಲ ನಾವು ಒಂದು ರಾಜಕೀಯ ಪಕ್ಷ ಅಂತಲೂ ಹೇಳೋದಿಲ್ಲ. ಅದರಿಂದ ಈ ರೀತಿಯ ಒಂದು ಹಿಡನ್ ಎಜೆಂಡಾ ಇಟ್ಕೊಂಡೇ ಅದು ಸ್ಥಾಪನೆ ಆಗಿದೆ. ನಮಗೆಲ್ಲ ಗೊತ್ತಿರುವ ಅದು ನನ್ನ ಪ್ರಕಾರ ಅಸ್ಪಷ್ಟತೆ ಅಂತ ಅನ್ಸಲ್ಲ, ಜನರನ್ನ ಗೊಂದಲಕ್ಕೀಡು ಮಾಡ್ಲಿಕ್ಕೆ ಆತರ ಮಾಡಿದ್ದಾರೆ. ಅದು ನೋಡಿ 49ರಲ್ಲಿ ಬಂತಲ್ಲ, 51ರಲ್ಲಿ ಜನಸಂಘ ಪಾರ್ಟಿ ಅವರು ಸ್ಥಾಪನೆ ಆಯಿತು, ಆಯ್ತಾ. ಇಲ್ಲಿ ಮೂಲಭೂತವಾದ ಪ್ರಶ್ನೆ, ನಾವು ಯಾರು ಅದನ್ನು ಕೇಳ್ತಾ ಇಲ್ಲ. ಈಗ ಇವರು ಇಡೀ ವಿಶ್ವದ ಹಿಂದೂಗಳ ಹಿತಾಸಕ್ತಿಯ ರಕ್ಷಣೆಗಾಗಿ ನಾವು ಹುಟ್ಕೊಂಡಿರೋದು, ಅವರ ಸಂಘಟನೆಗಾಗಿ ಹುಟ್ಕೊಂಡಿರೋದು, ಅವರಲ್ಲಿರುವ ಬೇರೆ ಬೇರೆ ಭಿನ್ನ ಭೇದಗಳನ್ನು ಅದನ್ನು ತೊಡೆದುಹಾಕಿ ಒಂದು ಏಕತೆಯನ್ನು ರೂಪಿಸುವುದು, ಅವರ ಏಳಿಗೆಯಾಗಿ ದುಡಿಯುವುದು, ಈ ರೀತಿ ಅವರ ಎಜೆಂಡಾ ಇದೆ. ಅವರು ಹಿಂದುತ್ವ ಅಂತ ಹೇಳೋದಿಲ್ಲ, ಅವರು ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳ್ತಾರೆ, ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದರು. ನಮ್ಮ ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ, ನೀವು ಬರೀ ಹಿಂದೂಗಳ ಬಗ್ಗೆನೇ ಮಾತಾಡೋದಿದ್ರೆ ನೀವು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ. BJP ಈಗ ಅಂದರೆ ಎಲ್ಲ ಪಾರ್ಟಿಗಳಲ್ಲೂ ಹಿಂದೂಗಳು ಇದ್ದಾರೆ, ಕಮ್ಯುನಿಸ್ಟ್ರಲ್ಲಿ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದಾರೆ, JDSನಲ್ಲಿ ಇದ್ದಾರೆ, ಎಲ್ಲ ಪಾರ್ಟಿಗಳಲ್ಲಿ ಹಿಂದೂಗಳು ಇದ್ದಾರೆ. ನೀವು ಇಡೀ ವಿಶ್ವದ ಹಿಂದೂಗಳ ಕಲ್ಯಾಣ, ಇಲ್ಲದ್ರೆ ಸಂಘಟನೆ, ಇಲ್ಲದ್ರೆ ಏಕತೆ, ಇಲ್ಲದ್ರೆ ಅವರ ಅಭಿವೃದ್ಧಿ ಅಂತ ನೀವು ಘೋಷಣೆ ಮಾಡಿಕೊಂಡ ನಂತರ ನೀವು ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಇಲ್ಲದ್ರೆ ನಿಮ್ಮ ಎಜೆಂಡಾವನ್ನು ಬರೀ ಒಂದು ಪೊಲಿಟಿಕಲ್ ಪಾರ್ಟಿಗೆ ಯಾಕೆ ಸೀಮಿತಗೊಳಿಸ್ತೀರಿ ಅನ್ನೋದು ಪ್ರಶ್ನೆ. ಏನು ನೀವು ಕಾಂಗ್ರೆಸ್ನಲ್ಲಿರುವ ಹಿಂದೂಗಳಿಗೂ ಮತ್ತು BJPಯಲ್ಲಿರುವ ಹಿಂದೂಗಳಿಗೂ ಏನು ವ್ಯತ್ಯಾಸ ಇದೆ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ, ನರೇಂದ್ರ ಮೋದಿಯವರಿಗೂ, ಸಿದ್ದರಾಮಯ್ಯನವರಿಗೂ, ಯಡಿಯೂರಪ್ಪನವರಿಗೂ, ಇಲ್ಲದ್ರೆ ದೇವೇಗೌಡರಿಗೂ ಏನು ವ್ಯತ್ಯಾಸ ಇದೆ ಹಿಂದೂಗಳು? ಅದನ್ನಾದರೂ ಹೇಳಬೇಕು. ನೋಡಿ, ಅವರು ಹಿಂದೂಗಳಲ್ಲ, ನಾವು ಹಿಂದೂಗಳು, ಏನು ಅಲ್ಲ. ಒಂದು ಪಕ್ಷವಾಗಿ BJP ಹಿಂದುತ್ವವನ್ನು ಪ್ರತಿಪಾದಿಸುತ್ತೆ ಅಥವಾ ಹಿಂದುತ್ವವನ್ನು ಪ್ರತಿನಿಧಿಸುತ್ತೆ ಅನ್ನೋ ಕಾರಣಕ್ಕೆ ಅವರು BJPಗೆ ಸಪೋರ್ಟ್. ನೋಡಿ, ಕಾಂಗ್ರೆಸ್ ಏನ್ ಹೇಳುತ್ತೆ? ಕಾಂಗ್ರೆಸ್ನ ಐಡಿಯಾಲಜಿ ಏನು ಹೇಳ್ತಾರೆ? ಅದೇ ಸೆಕ್ಯುಲರಿಸಮ್ ಅಂತ, ಅಥವಾ ಸಂವಿಧಾನ ಅಂತ ಹೇಳ್ತಾರೆ. ಹೌದು. RSS ಸಂವಿಧಾನ ಮತ್ತು ಸಮಾನತೆ ಬಗ್ಗೆ ಏನು ಮಾತಾಡಲ್ಲ. ಅವ್ರು ಹೇಳೋದೇನು ಹಿಂದುತ್ವ. BJP ಹಿಂದುತ್ವ ಬಗ್ಗೆ ಮಾತಾಡುತ್ತೆ. ಸೊ ಹಂಗಾಗಿ BJP. ಆದ್ರೆ ಯಾವ್ದಾದ್ರು ಒಂದು ಪಾರ್ಟಿ ನಾವು ಹಿಂದುಗಳ ಉದ್ಧಾರಕ್ಕಾಗಿ ನಾವು ಮಾಡಿದ್ದಂತ ಅವರು ಅಧಿಕೃತವಾಗಿ ಘೋಷಣೆ ಮಾಡಿ ನೋಡೋಣ. ಅವರು ಇಲೆಕ್ಷನ್ ಕಮಿಷನ್ ಅವರ ರಿಜಿಸ್ಟ್ರೇಷನನ್ನೇ ಕ್ಯಾನ್ಸಲ್ ಮಾಡುತ್ತೆ. ನೀವು ನಮ್ಮ ಪಕ್ಷ ಬರೀ ಹಿಂದೂಗಳಿಗೆ ಮಾತ್ರ ಸದಸ್ಯತ್ವ ಕೊಡುತ್ತೆ, ನಾವು ಹಿಂದೂಗಳಿಗೆ ಸೀಮಿತವಾದ ಪಾರ್ಟಿ ಅಂತ ಲೆಟ್ ದೆಮ್ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುತ್ತದು? ಆಗುದಿಲ್ಲ ಅಲ್ವಾ? ಅದರಿಂದ ಅದೇ ಹೇಳಿದ್ದು ನಾನು. ಮೋದಿಯವರು ಏನು ಹೇಳೋದು, ಒಂದು ಕೈಯಲ್ಲಿ ಸಂವಿಧಾನ, ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಕೊಡಬೇಕು ಅಂತ ಹೇಳ್ತಾ ಇದ್ರಲ್ಲ ಅವರು. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾ ಇರೋದು ಯಾರು? ಬೇರೆಯವರಲ್ಲ, ಸನ್ಮಾನ್ಯ ನರೇಂದ್ರ ಮೋದಿಯವರೇ ಹೇಳ್ತಾ ಇರೋದು. ಅವರು ಇಲೆಕ್ಷನ್ ಬಂದಾಗ 80-20 ಅದೆಲ್ಲ ಹೇಳ್ತಾರೆ. ಆದರೆ ಈಗ ನೋಡಿ, ಮೋಹನ್ ಭಾಗವತರು ಇತ್ತೀಚೆಗೆ ನೋಡಿ, ಮುಸ್ಲಿಮರು ಕೂಡ ಈ ದೇಶದಲ್ಲೇ ಇದ್ದವರು, ನಮ್ಮವರೇ ಅಂತ ಹೇಳ್ತಾರೆ. ಅದರಿಂದ ಈಗ ಲೆಟ್ ದೆಮ್ ಡಿಕ್ಲೇರ್. BJP ಹೇಳಬೇಕು, ನೋಡಿ ನಾವು ಸಂಪೂರ್ಣವಾಗಿ ನಮ್ಮ ಹಿಂದೂಗಳ ಪಾರ್ಟಿ, ಮುಸ್ಲಿಮರಿಗೆ ನಮಗೆ ಸಂಬಂಧ ಇಲ್ಲ ಅಂತ ಅವರ ಕಾನ್ಸ್ಟಿಟ್ಯೂಷನ್ನಲ್ಲಿ ಹೇಳಬೇಕು, ಬಾಯಿ ಮಾತಲ್ಲಿ ಹೇಳೋದಲ್ಲ. ನಮ್ಮ ಮೆಂಬರ್ಶಿಪ್ಪನ್ನು ನಾವು ಹಿಂದೂಗಳಿಗೆ ಮಾತ್ರ ಕೊಡೋದು, ನಾವು ಅವರ ಏಳಿಗೆಗಾಗಿಯೇ ಇರುವ ಪಾರ್ಟಿ ಅಂತ ಲೆಟ್ ದೆಮ್ ಡಿಕ್ಲೇರ್. ಮಾಡಲಿಕ್ಕೆ ಆಗೋದೇ ಇಲ್ಲ. ಮಾಡಿದರೆ ಅವರ ಮಾನ್ಯತೆಯನ್ನು ಅವ್ರು ಕಳ್ಕೊಳ್ತಾರೆ. ಅದರಿಂದ ಆ ಆರ್ಗ್ಯುಮೆಂಟ್ ನಡೆಯುವುದಿಲ್ಲ. ಅದರ ನಂತರ ನೀವು ಹೇಗೆ ಹಿಂದೂಗಳಂತ ಒಂದು ವ್ಯಾಖ್ಯಾನ ಮಾಡಬೇಕು. ಈಗ ಪ್ರಣಬ್ ಮುಖರ್ಜಿ ಬಹಳ ದೊಡ್ಡ ಹಿಂದೂ, ಹಾಗೆ ನೋಡಿದರೆ ಅವರಿಗೆ ಗೊತ್ತಿದ್ದಷ್ಟು ಪುರಾಣ, ವೇದ ಪುರಾಣಗಳ ಮಾಹಿತಿ, ಇದು ಜ್ಞಾನ ಇದೆಲ್ಲ ಉಳಿದವರಿಗಿಲ್ಲ. ದೇವೇಗೌಡರಿಗಿಂತ ದೊಡ್ಡ ರಿಲಿಜಿಯಸ್ ಯಾರು ಇರಬೇಕು ನಿಮಗೆ? ಬೇರೆ ಬೇಡ, ನಮ್ಮ DK ಶಿವಕುಮಾರ್ ಅವರಿಗಿಂತ ದೊಡ್ಡ ಹಿಂದೂ ಯಾರು ಇರಬೇಕು? ಅವ್ರು ತಾನು ಹಿಂದೂ ಅಂತ ಹೇಳ್ಕೊಳ್ತಾರಲ್ಲ. ಆಯ್ತಪ್ಪ, ನೀವು ಸಿದ್ದರಾಮಯ್ಯವ್ರನ್ನ ಬಿಟ್ಬಿಡಿ, ಅವರು ಎಲ್ಲೂ ಹೇಳಿಲ್ಲ ನಾನು ನಾಸ್ತಿಕ ಅಂತ, ನೀವು ಹೇಳಿಬಿಟ್ಟಿದ್ದೀರಿ. ಅವರು ನಾಸ್ತಿಕರು, ಇಲ್ಲದ್ರೆ ಅವರು ಕಮ್ಯುನಿಸ್ಟರು, ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಿ, ಅವರನ್ನು ಅಲ್ಲಿಗೆ ಬಿಟ್ಬಿಡಿ.
ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರನ್ನ ಎಕ್ಸೆಪ್ಟ್ ಮಾಡ್ಬೇಕಲ್ಲ. ನೀವು ಇಲೆಕ್ಷನ್ ಬಂದಾಗ ನೀವು ಹಿಂದೂಗಳ ನಡುವೆನೆ ಸ್ಪರ್ಧೆ ಆದಾಗ ನೀವು ಮಧ್ಯಪ್ರವೇಶ ಮಾಡ್ಬೇಕು. ನೋಡ್ರಪ್ಪ, ನಾವೆಲ್ಲರೂ ಒಂದು, ನೀವು ಪರಸ್ಪರ ಒಂದು ಸಂಧಾನ ಮಾಡಿಕೊಂಡು ಹಿಂದೂಗಳು ನಾವು ಪರಸ್ಪರ ಫೈಟ್ ಮಾಡಬಾರದು ಅಂತ ಹೇಳ್ತಾರಲ್ಲ, ಅದು ಐಡಿಯಾಲಜಿಕಲ್. ಈಗ ನೋಡಿ, ಈಗ ಮೊದಲಿಗೆ ಸರ್ಕಾರ ಬಂದಾಗ ಇವರು 3 ಎಜೆಂಡಾ ಕೊಟ್ಟರು. ಒಂದು ರಾಮ ಮಂದಿರದ ನಿರ್ಮಾಣ, ಇನ್ನೊಂದು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನದ ರದ್ದತಿ, ಇನ್ನೊಂದು ಸಮಾನ ನಾಗರಿಕ ಸಂಹಿತೆ. ಏನು ವಾಜಪೇಯಿ ಕಾಲದಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಇವರು ಅವ್ರಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟಿಲ್ಲ. ಇವತ್ತು ಸಮಾನ ನಾಗರಿಕ ಸಂಹಿತೆ ತರಲಿಲ್ಲಪ್ಪ. ಇವತ್ತು 2 ಎಜೆಂಡಾ ಏನೋ ಬಂತು ಬೇರೆ 20 ವರ್ಷಗಳ ನಂತರ. ಅದರಿಂದ ಅದು ಕಾರಣ ಅಲ್ಲ. ನಾನು ಹೇಳ್ತಾ ಇರೋದು, ನೀವು ಹಿಂದೂಗಳು ಇಲ್ಲದಿದ್ದರೆ ಕಾಂಗ್ರೆಸ್ನವರು ಎಲ್ಲರೂ ಧರ್ಮಲಂಡ್ರವರು, ಅವ್ರು ಹಿಂದೂಗಳೇ ಅಲ್ಲ ಅಂತ ನೀವು ಸಾಬೀತು ಮಾಡಬೇಕು. ಈಗ ಜನಾರ್ದನ್ ರೆಡ್ಡಿ ಅಂತವರು, ಮುನಿರತ್ನ ಅಂತವರು, ಈಗ ಅವರು ಹಿಂದೂಗಳಾಗುದಿದ್ರೆ ಶಿವಕುಮಾರ್ ಅಂತವರು ಯಾಕೆ ಹಿಂದೂಗಳಾಗುದಿಲ್ಲ ಅಂತ ನನ್ನ ಪ್ರಶ್ನೆ ಅದು. ಅದರಿಂದ ನಾನು ಅದಕ್ಕೆ ಯಾವಾಗಲೂ ಹೇಳುದನ್ನು ಹೇಳ್ತೇನೆ, ನೀವು ಹಿಂದೂ ಅಂದ್ರೆ ಏನು ಅಂತ. ಹಿಂದೂ ತಂದೆ ತಾಯಿಗಳು ಒಟ್ಟು ನಿಮ್ಮ ಪ್ರಕಾರ ಏನು? RSS ರಾಜಕೀಯ ಪಕ್ಷ, ನೋಂದಾಯಿತ ಪಕ್ಷ ಅಲ್ಲದೆ ಇರ್ಬೋದು. ಅದೇ ಹೇಳಿದ್ ನಾನು ಹೇಳುದು RSS. ಈಗ ನಾನು ಆಗ್ಲೇ ಹಿಂದಿನ ಇದರಲ್ಲಿ ನಾವು ಮಾತಾಡ್ಕೊಂಡೇವೆಲ್ಲ, ಹಿಟ್ಲರ್ ಒಂದು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಿದ್ದಾನೆ, ಮುಸ್ಲೋನಿ ಒಂದು ಪಾರ್ಟಿ ಲಾಂಚ್ ಮಾಡಿದ್ದಾನೆ, ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ ಇದೆ, ಅಲ್ಲಿದ್ದು ನ್ಯಾಷನಲ್ ಸೋಷಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಇದೆ. ನೀವು ಡಿಕ್ಲೇರ್ ಮಾಡಿ ನೀವು ರಾಜಕೀಯ ಪಕ್ಷ ಅಂತ, ನೀವು ಕಂಟೆಸ್ಟ್ ಮಾಡಿ, ನಿಮಗೆ ಹಿಂದೂಗಳ ಸಪೋರ್ಟ್ ಇದೆಯಾ? ಈಗ ಇವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ, ಚುನಾವಣೆ ಪ್ರಚಾರ ಮಾಡ್ತಾರೆ. ಇವರು ರಾಜಕಾರಣದಲ್ಲಿ ಕಾಣುವುದಿಲ್ಲ, ಇವರು ರಾಜಕಾರಣ ಅಲ್ಲ ಅಂತ ಹೇಳ್ತಾರೆ, ರಾಜಕಾರಣ ಮಾಡ್ತಾರೆ. ನೀವು ನಿಮ್ಮ BJP ಅಧಿಕಾರಕ್ಕೆ ಬಂದರೆ ಅದರಿಂದ ಎಲ್ಲ ಸೌಲಭ್ಯಗಳನ್ನು ನೀವು ಯೂಸ್ ಮಾಡ್ಕೊಳ್ತೀರ. ನಿಮಗೆ ಭೂಮಿ ಬೇಕು, ನಿಮಗೆ ಎಲ್ಲ ಫೆಸಿಲಿಟಿಗಳು ಬೇಕು, ನೀವು ಮಾಡ್ತೀರಾ. ಆದರೆ ಆ ಸರ್ಕಾರದ ವೈಫಲ್ಯ ಇದೆ. ಈಗ ಯಡಿಯೂರಪ್ಪನವರು ಜೈಲಿಗೆ ಹೋದ್ರಪ್ಪ, ಭ್ರಷ್ಟಾಚಾರ ಮಾಡಿದರು. ನೀವು ಭ್ರಷ್ಟಾಚಾರವನ್ನು, ನೀವು ಚರಿತ್ರ ನಿರ್ಮಾಣ, ನೀವು ಏನು ಹೇಳ್ತಾ ಇದ್ದೀರಿ ಇವತ್ತು? RSSನ ಭಾಳ ಮುಖ್ಯ ಗೋಲ್ ಏನಂದರೆ ಚಾರಿತ್ರ ನಿರ್ಮಾಣ ಅಂತ. ಮನುಷ್ಯನ ಚಾರಿತ್ರ ಏನು ಚಾರಿತ್ರ? ನೀವು ಇಲ್ಲಿ ನೋಡಿ, 2004ರಿಂದ 2008ರವರೆಗಿನ, ಅದರ ನಂತರದ್ದು ನೋಡಿ 2013ರವರೆಗಿನ ಇಡೀ ಕರ್ನಾಟಕದ ರಾಜಕಾರಣ ನೋಡಿ. ಆಪರೇಷನ್ ಕಮಲ, ಗಣಿ ಲೂಟಿ, ರೆಸಾರ್ಟ್ ರಾಜಕಾರಣ, ಮುಖ್ಯಮಂತ್ರಿಗಳು ಜೈಲಿಗೆ. RSS ಒಂದು ದಿನ ಆದ್ರೆ ಅದರ ಬಗ್ಗೆ ಬಾಯಿ ಬಿಟ್ಟಿದೆ. ಕರ್ನಾಟಕ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ ನ್ಯಾಷನಲ್ ಲೆವೆಲ್ ವೀಕ್ಲಿಗಳು ಫ್ರಂಟ್ ಪೇಜ್ ಅಲ್ಲಿ ಬರೆದು ಯಡಿಯೂರಪ್ಪನ ಫೋಟೋ ಹಾಕಿದ್ರು. ಯಾರಾದ್ರೂ RSS ಕಾರಣ ಅಲ್ಲ, ನೀವು ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ನೀವು ಅದೇ ಜನಾರ್ದನ್ ರೆಡ್ಡಿಯ ದೇಣಿಗೆ ಇಟ್ಕೊಂಡು ನೀವು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೀತಾ ಇದ್ರಿ, ನಿಮಗೆ ಯಾವ ಮೋರಲ್ ರೈಟ್ ಇದೆ ಅಂತ? ನೀವು ಚರಿತ್ರ ನಿರ್ಮಾಣದ ಬಗ್ಗೆ ನೀವು ಏನ್ ಮಾತಾಡ್ತಾ ಇದ್ದೀರಿ ಅಂತ. ಆಯ್ತಾ? ಹಂಗ್ ನೋಡಿದ್ರೆ ಈಗ ಯಡಿಯೂರಪ್ಪ ಗೌರ್ಮೆಂಟ್ ಕರಪ್ಟ್ ಗೌರ್ಮೆಂಟ್ ಇಂತ ಇವರು ಅನುದಾನ ತಗೊಂಡಿರ್ತಾರೆ, ಹೌದು, ಅಥವಾ ಬೇರೆ ಬೇರೆ ರೀತಿಯ ಸಹಾಯವನ್ನು ತೆಗೆದುಕೊಂಡಿರ್ತಾರೆ, ಅಂದ್ರೆ ಅದಕ್ಕೂ ಮಾರಲ್ ರೈಟ್ಸ್ ಇರಲ್ಲ. ಅದಕ್ಕೆ ಇಲ್ಲ ಅಂತ ಅದನ್ನೇ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು. ನೀವು ಆ ಪಾರ್ಟಿಯನ್ನು ಬೆಂಬಲ ಮಾಡ್ತಿರಲ್ಲ, ಈಗ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ. ನೀವು ನಿಮ್ಮ ಎಜೆಂಡಾ ಏನು? ಚರಿತ್ರ ನಿರ್ಮಾಣದಲ್ವಾ? ನೀವು ಅದು ತಪ್ಪು ಸರಿ ಹೇಳ್ಬೇಕಲ್ಲ. ಒಂದು ಕರಪ್ಟ್ ಆದಾಗ ನೀವು ಕಂಟ್ರೋಲ್ ಮಾಡ್ಬೇಕು ಅವರನ್ನು. ನೀವು ನೋಡಿ, ವಾಜಪೇಯಿನವರು ಏನೋ ಒಂದು ರಿಸ್ಕ್ ತಗೊಂಡು ಒಬ್ಬ ದಲಿತನನ್ನ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಕೊನೆಗೆ ಅವರ ಮೇಲೇನೆ ಯಾಕೆ ಆರೋಪ ಬರುತ್ತೆ ಅದು ಅಲ್ವಾ? ಬಂಗಾರು ಲಕ್ಷ್ಮಣ್ ಆದ್ಮೇಲೆ ಅವ್ರು ಜೈಲಿಗೆ ಹೋಗ್ಬೇಕಾಯ್ತು. ಏನು ಅವರೊಬ್ಬರೇ ಕರಪ್ಟಾ? ಒಬ್ಬ ದಲಿತ ಆದ ಕೂಡಲೇ ಇವರು ಸಹಿಸ್ಕೊಳ್ಳೋದಿಲ್ಲ ಯಾಕೆ? ಸೊ ರಾಜಕೀಯ, ನಾನು ಹೇಳ್ತಾ ಇರೋದು, ನೀವು ರಾಜಕೀಯ ಈಗ ಹೇಳಿ ನಮ್ದು ರಾಜಕೀಯ ಪಕ್ಷ ಅಲ್ಲ, ಅವರು ಎಲ್ಲಿವರೆಗೆ ಹೇಳ್ತಂದ್ರೆ ಈ ರಾಜಕೀಯ ಪಕ್ಷಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಗಿದ್ರೆ ನೀವು ಇಲ್ಲಿಂದ ನೀವು ಎರವಲು ಸೇವೆ ಮೂಲಕ ಅಲ್ಲಿ ಯಾಕೆ ಕಳಿಸ್ತೀರಿ ಸಂಘಟನಾ ಕಾರ್ಯದರ್ಶಿಗಳನ್ನು? ನೀವು ಅಲ್ವಾ, ನೀವು ಯಾಕೆ ಕಳಿಸ್ತೀರಿ ನೀವು? ಈಗ BL ಸಂತೋಷ್ ಇದ್ದಾರೆ, ಎಲ್ಲ ಇದರಲ್ಲಿ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಿಮ್ಮಿಂದ ಎರವಲು ಸೇವೆಯಲ್ಲಿ ಅಲ್ಲಿ ಕಳಿಸ್ತೀರಾ ನೀವು. ಆಗಿದ್ದಾಗ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಆಗಿದ್ದಾಗ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳ ಹೊಣೆಯನ್ನು ಕೂಡ ನೀವು ಹೊರಬೇಕು ಅಂತ. ನೀವು ಅದನ್ನು ಹೊರ್ತೀರಾ? ಇಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ಅದೊಂದು ಪೊಲಿಟಿಕಲ್ ಪಾರ್ಟಿ, ಅದು ಡಿಸಿಷನ್ ತಗೊಳ್ಬೇಕು. ಆದ್ರೆ ಅದರಿಂದ ಎಲ್ಲ ಲಾಭವನ್ನ ಪಡಿತೀರಾ ನೀವು. ಆದ್ರೆ ಪೊಲಿಟಿಕಲ್ ಪಾರ್ಟಿನೇ ಇರ್ಬೋದು. ಒಂದು ನೋಡಿ, 2 ಇಂಪಾರ್ಟೆಂಟ್ ಪೋಸ್ಟ್ಗಳು, ಒಂದು ಪೊಲಿಟಿಕಲ್ ಪಾರ್ಟಿಯ ಅಧ್ಯಕ್ಷ ಸ್ಥಾನ, ಇನ್ನೊಂದು ಮುಖ್ಯಮಂತ್ರಿ ಸ್ಥಾನ. ಅದನ್ನ ಡಿಸೈಡ್ ಮಾಡೋದು RSS. ಅದು ಮಾತ್ರ ಅಲ್ಲ, ನೀವು ನೋಡಿ, ಇವಲ್ಲ ಇರ್ಲಿ, ಬೇರೆದನ್ನು ಮಾಡ್ತಾರೆ. ನೀವು ರಾಜ್ಯ ಮಟ್ಟದಲ್ಲಿ ಆಗಲಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಗಲಿ, ಮೊದಲ ಬಾರಿ ವಾಜಪೇಯಿ ಅಧಿಕಾರಕ್ಕೆ ಬಂದಾಗ ಅವ್ರು ಜಸ್ವಂತ್ ಸಿಂಗ್ ಅನ್ನ ಹಣಕಾಸು ಸಚಿವರನ್ನು ಮಾಡ್ಬೇಕಂತ ಹೊರಟರು. ಆಗ ಅದೇ ಜಂಡೇವಾಲದ ಈ ಸರಸಂಘ ಚಾಲಕರು ಅವರು RSS ಇಂದ ಬಂದವರಲ್ಲ, ಜಸ್ವಂತ್ ಸಿಂಗ್
ವಾಜಪೇಯಿಗೂ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಕೊನೆಗೆ ಯಶವಂತ್ ಸಿನ್ಹಾನನ್ನು ಮಾಡಿದ್ರು. ಆಯ್ತಾ, ಯಶವಂತ್ ಸಿನ್ಹಾನು BJP ಬಿಟ್ಟು ಹೋದ್ರು, ಅದು ಬೇರೆ ಕತೆ. ಪ್ರತಿ ಸರಿ ವಾಜಪೇಯಿ ಗೌರ್ಮೆಂಟನ್ನು ಕ್ಯಾಬಿನೆಟನ್ನು ರೀಶಫಲ್ ಮಾಡುವಾಗ ಮೊದಲು ಹೋಗಿ ಜಂಡೇವಾಲದಲ್ಲಿ RSSನವರಿಗೆ ಹೇಳಿ ಅವರ ಒಪ್ಪಿಗೆ ಪಡ್ಕೊಂಡು ಬಂದೇ ಮಾಡಿದ್ದು ವಿನಃ ಅವರು ಸ್ವತಂತ್ರವಾಗಿ ಮಾಡಲಿಕ್ಕೆ ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ಕೂಡ ನೀವು ಲಾಸ್ಟ್ ಅವ್ರ ರಿಸ್ಯೂಮ್ ನೋಡಿ, ನೀವು ಕ್ಯಾಬಿನೆಟ್ ರೀಶಫಲ್ ಮಾಡುವಾಗ ನೀವು ಇಲ್ಲಿ RSSನವರದ್ದು ಒಪ್ಪಿಗೆ ತಗೊಂಡೇ ಅದರ ನಂತರ BL ಸಂತೋಷ ಮತ್ತೊಬ್ಬರ ಅದನ್ನು ಮಾಡಿ ಅವರ ಎಜೆಂಡದ ಮೂಲಕನೇ ನಡೆಯುವುದು. ನಾನು ಹೇಳ್ತಾ ಇರೋದು, ನೀವು ಅಷ್ಟೊಂದು ರಾಜಕೀಯ ಆಸಕ್ತಿ ಇದ್ದರೆ RSS ಅನ್ನೇ ನೀವೊಂದು ಪೊಲಿಟಿಕಲ್ ಪಾರ್ಟಿ ಅಂತ ಘೋಷಣೆ ಮಾಡಿಬಿಡಿ. ಆಗ ನಮ್ಗೆ ಈಗ ಇವರು ಈ ಸಮಗ್ರ ಹಿಂದೂಗಳಂತ ಹೇಳ್ತಾರೆ, ಎಷ್ಟು ಹಿಂದೂಗಳು ಇವರ ಪರವಾಗಿದ್ದಾರೆ ಅನ್ನೋದೊಂದು ಲೆಕ್ಕ ಸಿಗುತ್ತಲ್ವ. ಈಗ ಆ ಲೆಕ್ಕ ಸಿಗುವುದಿಲ್ಲ ನಿಮಗೆ, ಈಗ ಲೆಕ್ಕ ಸಿಗುವುದಿಲ್ಲ ಅದನ್ನು. ಆಗ ಅದು ಹೊಣೆಗೆ ಇವರಿಗೆ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಒಂದು ಸರ್ಕಾರ ಮಾಡುವಾಗ ಅದರ ಎಲ್ಲ ಲಾಭಗಳು ನಿಮಗೆ ಬೇಕು, ಅದನ್ನು ಪಡಿತೀರಾ ನೀವು. ಅವರು ಕರಪ್ಷನ್ ಮಾಡಿದರೆ ಕಣ್ಣು ಮುಚ್ಕೊಂಡು ಕೂಡ್ತೀರಾ ನೀವು. ನೋಡಿ, ಕುಮಾರಸ್ವಾಮಿ ಅವರು JDSನಲ್ಲಿ ಇದ್ದಾಗ ಹೇಳಿದ್ರಲ್ಲ, ಶಾಖೆಯಲ್ಲಿ ಹೋಗಿ ಏನು ಕಲಿತೀರಿ, ಬ್ಲೂ ಫಿಲ್ಮ್ ನೋಡೋದು ಕಲಿಸ್ತಾರಾ ಅಂತ ಕೇಳಿದ್ರು ಅವರು, ಅಲ್ವಾ? ನೀವು ಅಂತ ಸಂದರ್ಭ ಬಂದಾಗ ಈಗ ಯಡಿಯೂರಪ್ಪನ ಮೇಲೆ ಫೋಕ್ಸೋ ಕೇಸ್ ಇದೆ. ಈಗಲೂ ಎಲ್ಲ ಸಚಿವರ ಮೇಲೆ ಇಷ್ಟೊಂದು ಆರೋಪಗಳಿದೆ ಭ್ರಷ್ಟಾಚಾರ. ಒಂದು ದಿನ ಆದರೂ RSS BJPಯಲ್ಲಿರುವ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಿದೆ. ಅಟ್ಲೀಸ್ಟ್ ಚರಿತ್ರೆ ನಿರ್ಮಾಣ ಅಂದ್ರೆ ಅದಲ್ಲ, ನಾನು ಅದನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಇವು ಅಷ್ಟು ಮಾಡಿದ್ರೆ ಆಯ್ತಪ್ಪ, ಅಷ್ಟರ ಮಟ್ಟಿಗೆ RSS ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಇವರು ಅದರ ಬಗ್ಗೆ ಏನೂ ಮಾತಾಡೋದಿಲ್ಲ. ಆಗ ಬಂದಾಗ ಅದರಿಂದ ಎಷ್ಟು ಲಾಭ, ರಾಜಕೀಯ ಲಾಭ ಪಡೆಯೋದು ಇವರೇ, ಅವರಿಗೆ ಗೊತ್ತಿದೆ. ಯಾಕೆಂದರೆ ಇವರು ಯಾರು ಸಚಿವರಾಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು ಡಿಸೈಡ್ ಮಾಡೋದು ಅವರಾಗೋದ್ರಿಂದ ಅವರನ್ನು ಖುಷಿಯಾಗಿ ಇಟ್ಕೊಳ್ಬೇಕಂತ ಅವ್ರು ಕೇಳಿದ್ದನ್ನೆಲ್ಲ ಅವ್ರಿಗೆ ಕೊಡ್ತಾ ಇರ್ತಾರೆ. ಅಲ್ಲ, ಮತ್ತೆ ಈ ನಡುವೆ BJP ನಾಯಕರು ಕೆಲವರೆಲ್ಲ ಹೇಳಿದ್ದಾರೆ, ನಾವು ಸಂಘದ ನಾಯಕರನ್ನು ಕೇಳ್ತೀವಿ, ಸಂಘ ಕೇಳಿ. ಅದು ಹಾಗೆ ಆಗುತ್ತೆ ನೋಡಿ, ಬೇರೆ ಏನು ಬೇಡ. ನೀವು ಮಹಾರಾಷ್ಟ್ರದ ಇಲೆಕ್ಷನ್ ನಡೆಯುವಾಗ ನೀವು JP ಮಹಾರಾಷ್ಟ್ರ ಅಂಡ್ ಹರಿಯಾಣ JP ನಡ್ಡಾ ಹೇಳಿದ್ರು, ಈ ಸಾರಿ ನಮಗೆ RSS ಲೋಕಸಭೆಯಲ್ಲಿ ಹೇಳಿದ್ರು ನಮಗೆ ಈ ಸರಿ ಅದ್ರ ಅಗತ್ಯ RSS ಅಗತ್ಯ ಇಲ್ಲ. ಏನಾಯ್ತು? ಸೋತ್ ಕೂಡಲೇ ಕೊನೆಗೆ ಮೋದಿನೇ RSS ಕಚೇರಿಗೆ ಹೋಗಿ ಅಡ್ಡ ಬೀಳ್ಬೇಕಾಯ್ತು. ಅದರ ನಂತರ ನಾವು ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಕೆಲಸ ಮಾಡಿದ್ದೇವೆ ಅಂತ, ಅದು ಅದರಿಂದ ಇದರಿಂದ ಬಂತ ಗೊತ್ತಿಲ್ಲ. ಇವರು ಮೊದಲಿಂದಲೂ ನನ್ನ ಪ್ರಶ್ನೆ, ಒಂದು ಪ್ರಜಾಪ್ರಭುತ್ವದಲ್ಲಿ ನೀವು ಚುನಾಯಿತ ಸದಸ್ಯರು ಏನಿರ್ತಾರೆ, ಪ್ರಧಾನಮಂತ್ರಿಯಲ್ಲಿ ಸಚಿವರಾಗಿರಲಿ, ಅವರ ಮತದಾರರಿಗೆ ಬಾಧ್ಯರಾಗಿರಬೇಕು ವಿನಃ. ಈಗ ಕಾಂಗ್ರೆಸ್ಸಿಗೆ ಒಂದು ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ ಅಂತ. ಹೈಕಮಾಂಡ್ ಇದ್ದರೆ, ಈಗ ನೀವು ಸೋನಿಯಾ ಗಾಂಧಿಯನ್ನು ಇಲ್ಲದಿದ್ದರೆ ರಾಹುಲ್ ಗಾಂಧಿಯನ್ನು ನೀವು ಹೈಕಮಾಂಡ್ ಅಂತ ಹೇಳೋದಿದ್ರೆ, ಆ ಹೈಕಮಾಂಡ್ ಅದು ಸುಮ್ಮನೆ ಹೈಕಮಾಂಡ್ ಆಗೋದಿಲ್ಲ. ನಾಳೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ 2 ಇಲೆಕ್ಷನಲ್ಲಿ ಸೋತ್ರೆ ಈ ಕಾಂಗ್ರೆಸ್ನವರು ಹೋಗಿ ಅಡ್ಡ ಬೀಳ್ತಾರಲ್ಲ, ನಾಳೆ ಅವರ ಮನೆ ಹತ್ರ ಹೋಗೋದಿಲ್ಲ. ಅವರು ಆ ಹೈಕಮಾಂಡ್ ಉಳಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ಇಲೆಕ್ಷನ್ ಗೆಲ್ಲೇಬೇಕು. ಆಯ್ತಾ, ಇಲೆಕ್ಷನ್ ಗೆಲ್ಲೇಬೇಕು. ಇಲ್ಲಿ ಇವರದ್ದು ಪ್ರಶ್ನೆ ಅಲ್ಲ, ಇದೊಂದು ಪರ್ಮನೆಂಟ್ ಹೈಕಮಾಂಡ್. RSS ಹೈಕಮಾಂಡ್ ಇದೆಯಲ್ಲ, ಇವರಿಗೆ ಸೋಲ್ ಗೆಲುವಿನ ಚಿಂತೆ ಇಲ್ಲ. ಇನ್ಫ್ಯಾಕ್ಟ್ ಈಗ ಬಿಟ್ಟಿದೆ. BJP ಮೊದಲೆಲ್ಲ ಹೈಕಮಾಂಡ್ ಸಂಸ್ಕೃತಿನ ಬಹಳ ವಿರೋಧ ಮಾಡ್ತಿತ್ತು. ಅದೇ ಹೇಳ್ತಾರೆ, ಈಗಲೂ ವಿರೋಧ ಮಾಡ್ತಾರೆ ಅವರು. ನಿಮ್ದು ಕುಟುಂಬವಾದಿ ಪಾರ್ಟಿ ಅದೆಲ್ಲ ಹೇಳ್ತಾರಲ್ಲ, ಆದ್ರೆ ಈ ಹೈಕಮಾಂಡ್ ಇದೆಯಲ್ಲ, ಇದು ಪರ್ಮನೆಂಟ್. ಅದನ್ನೇ ಹೇಳ್ತಾ ಇರೋದು. ಹಿಟ್ಲರ್ನ ಒಟ್ಟಿಗೆ ಅವನ ನ್ಯಾಷನಲ್ ಸೋಷಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಹೋಯ್ತದು, ಮುಸ್ಲೋನಿ ಜೊತೆಗೆ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ ಹೋಯ್ತದು. ಆದರೆ ಇಲ್ಲಿ ಜನಸಂಘ ಹೋದ್ರೆ BJP ಬರುತ್ತೆ, BJP ಹೋದ್ರೆ ಇನ್ನೊಂದು ಬರುತ್ತೆ. ಆದರೆ RSS ಅಲ್ಲೇ ಉಳಿಯುತ್ತೆ, ಅದು ಪವರ್ಫುಲ್ ಆಗೇ ಉಳಿಯುತ್ತೆ. ಅದಕ್ಕೆ ಇವರು ಚಾಲೆಂಜ್ ಮಾಡ್ತಾ ಇರೋದು, ಈಗ ನೋಡೋ ನಿಮ್ಮ ನಿಷೇಧ ಮಾಡಿ ಅಂತ. ಈಗ RSSನ ವಿರುದ್ಧ ಮಾತಾಡಿದ್ದಲ್ವಾ, ಆಗ ಇಡೀ BJP ಅವರು ಎತ್ಕೊಂಡಿದ್ದಾರೆ. RSSನವ್ರು ಏನು ಮಾತಾಡೋದಿಲ್ಲ. ಹೌದು, RSSನ ಪ್ರಶ್ನೆ ಮಾಡಿದ್ರೆ RSS ಬಗ್ಗೆ ನೋಡಿ, RSSನ ಎಲ್ಲಾ ನಾಯಕರಿಗೆ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲ. ಆದರೆ ನೀವು BJPಯ ಇಡೀ ಮ್ಯಾನಿಫೆಸ್ಟೋವನ್ನ, BJP ಎಲ್ಲ ನೀತಿ ನಿರ್ಧಾರಗಳನ್ನ ಡಿಸೈಡ್ ಮಾಡೋದು RSS. ಅವ್ರಿಗೆ ಹೊಣೆಗಾರಿಕೆ ಏನಿಲ್ಲ. ಆಯ್ತಾ, BJPಯ ಎಜೆಂಡಾ, RSSನ ಎಜೆಂಡಾವನ್ನ BJP ಎಜೆಂಡಾವನ್ನಾಗಿ ಮಾಡ್ತಾರೆ. ಇವರ ಹಿಪೋಕ್ರಸಿ ಇನ್ನೂ ಹೇಳ್ತೇನೆ. ಇವರದೊಂದು ಸ್ವದೇಶಿ ಜಾಗರಣ ಮಂಚ ಅಂತ ಇತ್ತು, ಸ್ವದೇಶಿ ಜಾಗರಣ ಮಂಚ ಇತ್ತು ಅಲ್ವಾ. ಇವರು ಪ್ರೈವೇಟೈಸೇಷನ್ಗೆ ಇವರು ವಿರುದ್ಧ. ದತ್ತೋಪಂತ್ ತೆಂಗಡಿ ಅಂತ ಒಬ್ರು ಇದ್ರು ಅಲ್ವಾ, ಅವರು ಬಹಳ ಹಿರಿಯರು, ಅವರ ಬಗ್ಗೆ ನಮ್ಗೆ ಗೌರವ ಇದೆ. ಸ್ವದೇಶಿ ಜಾಗರಣ ಮಂಚ ಎಲ್ಲಿದೆ ಸ್ವಾಮಿಗೆ ಇಲ್ಲಿ? ಅದು ನೀವು ಅದಾನಿ ಅಂಬಾನಿಗಳಿಗೆ ಇಡೀ ದೇಶವನ್ನೇ ಮಾರಾಟ ಮಾಡ್ತಾ ಇದ್ದೀರಲ್ಲ, ಈಗ ನೀವು ದನಿ ಎತ್ತಬೇಕಲ್ಲ, ಅದಕ್ಕೆ ಖಾಸಗೀಕರಣದ ವಿರುದ್ಧ ದನಿ ಎತ್ತಬೇಕು ನೀವು. ಸ್ವದೇಶಿ ಜಾಗರಣ ಮಂಚ ಅಲ್ಲ. ಹೌದು, ಎಲ್ಲಿದೆ ಸ್ವದೇಶಿ ಜಾಗರಣ ಮಂಚ? ಇಲ್ಲ. ಅದು
ಅದರಿಂದ ಈ RSS ಇದೆಯಲ್ಲ, ಅದು ಹಿಂದಿನ ಅವರ ಒಂದು ಪಾವಿತ್ರ್ಯವನ್ನು ಏನು ಉಳಿಸ್ಕೊಂಡಿಲ್ಲ. ಹಂಗ್ ನೋಡಿದ್ರೆ ಈಗ ಎಲ್ಲ ಹಿಂದೂಗಳ ಕಲ್ಯಾಣ ಅಭಿವೃದ್ಧಿ ನಾವು ಬಯಸ್ತೀವಿ ಅನ್ನೋದಾದ್ರೆ ಈ ದೇಶದಲ್ಲಿ ದಲಿತರು ಹಿಂದೂಗಳ ಅದು ಇನ್ನೊಂದು ಪ್ರಶ್ನೆ ಇದೆ. ದಲಿತರು ಹಿಂದೂಗಳಲ್ವಾ, ಅವ್ರ ಮೇಲೆ ದೇಶದಲ್ಲಿ ದೌರ್ಜನ್ಯಗಳಾಗ್ತಿಲ್ವಾ, ಅತ್ಯಾಚಾರಗಳಾಗ್ತಿಲ್ವಾ, ಹಲ್ಲೆಗಳಾಗ್ತಿಲ್ವಾ, ಕೊಲೆಗಳಾಗ್ತಿಲ್ವಾ? ಅದನ್ನು ರಕ್ಷಿಸಬೇಕಾದವ್ರು ಯಾರು? ನೋಡಿ, ಸ್ವತಂತ್ರ ಭಾರತದಲ್ಲಿ ಹಿಂದೂಗಳಲ್ಲಿ ಸೋಷಿಯಲ್ ರಿಫಾರ್ಮರ್ಗಳು ಬರಲಿಲ್ಲ. ಸ್ವಾಮಿ ವಿವೇಕಾನಂದರೇ ಲಾಸ್ಟ್, ಆಯ್ತಾ? ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು, ಪೆರಿಯಾರ್, ಈ ಒಂದು ಸ್ಟ್ರೀಮ್ ಬಿಟ್ಟರೆ ಅದರ ನಂತರ ಯಾರೂ ಬಂದಿಲ್ಲ. ನಿಜವಾಗಿ ಇವರು ಇಡೀ ಹಿಂದೂಗಳ ಏಕತೆ ಅಂತ ಆದರೆ ನೀವು ಸೋಷಿಯಲ್ ರಿಫಾರ್ಮ್ ಬರಬೇಕು. ಅಂದರೆ ಈಗ ಹಿಂದುತ್ವಕ್ಕೆ ಇವರು ಏನು ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಹಿಂದುತ್ವಕ್ಕೆ ಭಾಳ ದೊಡ್ಡ ಥ್ರೆಟ್ ಯಾರು ಅಂದರೆ ಮುಸ್ಲಿಮರು ಅಂತ ಅಲ್ವಾ? ಹಿಂದುತ್ವಕ್ಕೆ ದೊಡ್ಡ ಥ್ರೆಟ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಲಿಲ್ಲ, ಪೆರಿಯಾರು ಹೇಳಲಿಲ್ಲ, ನಾರಾಯಣ ಗುರುನು ಹೇಳಿಲ್ಲ, ಅಂಬೇಡ್ಕರ್ ಹೇಳಿಲ್ಲ. ಇಲ್ಲಿಯವರೆಗೆ ಬಂದ ಹಿಂದೂ ಸೋಷಿಯಲ್ ರಿಫಾರ್ಮರ್ ಯಾರಿದ್ದಾರೆ ಅವರು ಯಾರೂ ಕೂಡ ನಿಮ್ಮ ಶತ್ರು ಮುಸ್ಲಿಮರಂತ ಹೇಳಿಲ್ಲ. ನಿಮ್ಮ ಶತ್ರು ಹೇಳಿದ್ಯಾನು ಎಂದು ನಿಮ್ಮ ಜಾತೀಯತೆ, ನಿಮ್ಮ ಅಸಮಾನತೆ, ಈ ಅಸ್ಪೃಶ್ಯತೆ, ಈ ತಾರತಮ್ಯ ನೀತಿ ಇದೆಯಲ್ಲ, ಇದು ಹಿಂದೂವಿನ ನಿಜವಾದ ಶತ್ರುಗಳಂತ ಅವರು ಹೇಳಿದರು. ದೇವ್ ಐಡೆಂಟಿಫೈಡ್ ರಿಯಲ್ ಎನಿಮೀಸ್. ಅದರಿಂದ ಹಿಂದೂಗಳ ಸುಧಾರಣೆ ಆಯಿತು. ಇವರೇನು ಮಾಡಿದ್ದಾರೆ, ಅದನ್ನು ಬಚ್ಚಿಟ್ಕೊಂಡಿದ್ದಾರೆ. ಇವರು ಅಸಮಾನತೆ ಬಗ್ಗೆ ಮಾತಾಡೋದಿಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ, ತಾರತಮ್ಯ ನೀತಿ ಬಗ್ಗೆ ಮಾತಾಡೋದಿಲ್ಲ, ಅವಕಾಶದಲ್ಲಿರೋ ವಂಚನೆ ಬಗ್ಗೆ ಮಾತಾಡೋದಿಲ್ಲ. ಇವರು ಮುಸ್ಲಿಮರನ್ನು ಒಂದು ಶತ್ರುಗಳನ್ನಾಗಿ ಮಾಡಿ ನಾವೆಲ್ಲ ನೋಡಿ ದೊಡ್ಡ ಹಿಂದೂ ಕತ್ರೆಮೆ ಅಂತ ಒಂದು ನೆರೇಟಿವ್ ಬಿಲ್ಡಪ್ ಮಾಡಿ ಇಲ್ಲಿ ಅದು ಪೊಲರೈಸೇಷನ್ ಮಾಡಲಿಕ್ಕೆ ನೋಡ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಜಾತಿಯ ಹುಣ್ಣನ್ನು ಒಳಗಡೆ ಕೊಳೆಯಲಿಕ್ಕೆ ಬಿಟ್ಟು ಮೇಲ್ಗಡೆ ಧರ್ಮದ ಮುಲಾಮು ಹಚ್ಚುದು ಅಂತ. ನೋಡಿ, ನಿಮ್ಮ RSSನ ಇಡೀ ಸಂಘ ಪರಿವಾರ ನೋಡಿದರೆ ಅವರ ಸಂಘಟನೆಯಲ್ಲಿ ಒಂದು ವರ್ಣ ವ್ಯವಸ್ಥೆ ಇದೆ. ಅದ ಟಾಪಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ. ನೀವು RSS ಇವರು ಎಲ್ಲ ಹಿಂದೂಗಳು ಒಂದು ಅಂತ ಹೇಳ್ತಾರಲ್ಲ, ನೀವು ಯಾಕೆ ನಿಮ್ಮ ಪದಾಧಿಕಾರಿಗಳಲ್ಲಿ ಬ್ರಾಹ್ಮಣೇತರರು ಯಾಕೆ ಇಲ್ಲ ಅಂತ? ಈಗ ರಾಜು ಭಯ್ಯ ಅಂತ ರಾಜನ್ ಸಿಂಗ್ ಒಂದು 2ನೇ 3ನೇ ಸರಸಂಘ ಚಾಲಕರಾದ್ರೂ ಒಬ್ಬನೇ ನಾನ್ ಬ್ರಾಹ್ಮೀನ್ ಆಗಿರೋದು. ಉಳಿದವರು ಎಲ್ಲರೂ ಬ್ರಾಹ್ಮಣರೇ ಆಗಿದ್ದಾರೆ. ಹೆಚ್ಚಿನವರು ಚಿತ್ಪಾವನ್ ಬ್ರಾಹ್ಮಣರೇ ಆಗ್ತಾರೆ. ಆಯ್ತಾ? ಮೆಜಾರಿಟಿ ಚಿತ್ಪಾವನ್ ಬ್ರಾಹ್ಮಣರು ಅಂದ್ರೆ ಇನ್ನೊಂದು ಅಂಶ ಬಹಳ ಒತ್ತಿ ಹೇಳಲೇಬೇಕು. ಗೋಪಾಲ್ ಗೋಡ್ಸೆ ಕೂಡ ಚಿತ್ಪಾವನ್ ಬ್ರಾಹ್ಮಣ. ಸೊ ಅವರೇ ಆಗ್ತಾರೆ. ಯಾಕಾಗುದಿಲ್ಲ? ಅದು ವಿಶ್ವ ಹಿಂದೂ ಪರಿಷತ್ತಿನ ನಾಯಕತ್ವ ಕೂಡ ಮೇಲ್ಜಾತಿಯವರ ಕೈಯಲ್ಲಿದೆ. ಇನ್ನು ಅವರು ಉಪದೇಶ ಮಾಡಲಿಕ್ಕೆ, ಆಮೇಲೆ ನಿರ್ಧಾರ ತಗೊಳ್ಳಿಕ್ಕೆ ಎಲ್ಲ ಇವರು ಈ ಹೊಡೆಯುವುದು, ಬಡಿಯುವುದು, ಕೊಲೆ ಮಾಡೋದೆಲ್ಲ ಇದೆಯಲ್ಲ, ಈ ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಇದರಲ್ಲೆಲ್ಲ ಶೂದ್ರರನ್ನು ಬಿಟ್ಟಿದ್ದಾರೆ. ಅಲ್ಲೂ ಒಂದು ವರ್ಣ ವ್ಯವಸ್ಥೆ ಇದೆ. ಇವರು ಈಗ ಅವನು ಈ ಒಬ್ಬ ಬಜರಂಗ ದಳದ ನಾಯಕ ವಿನಯ್ ಕಟ್ಯಾರ್ ಅಂತ ತಿಳ್ಕೊಳ್ಳಿ. ಅವನು BJP ಅಧ್ಯಕ್ಷ, ಅವನು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷನ ಮಾಡೋದಿಲ್ಲ. ಅಲ್ಲಿಗೆ ಅವನು ಅಸ್ಪರ್ಶನೇ. ಇವನು ಯಾರು ಶರಣ್ ಪಂಪ್ ಎಲ್ಲ ಇದಾರಲ್ಲ, ಇವರು ಅಲ್ಲಿ ಪಂಪೆಲ್ಲೇ ಇರಬೇಕು. ಇವರು ಪಕ್ಷದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರೇ ಆಗ್ಲಿಕ್ಕೆ ಆಗಲಿ. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ್ರೆ ಬ್ರಾಹ್ಮಣರಾಗಬೇಕು. ಅದು ಬೇರೆಯವರಿಗೆ ಬಿಡುದಿಲ್ಲ ಅದನ್ನು. ಆದರೆ ಹಿಂದೂಗಳ ಏಕತೆ ಅನ್ನೋದು ನಿಮ್ಮ ಸಂಘಟನೆ ಒಳಗಡೆನೇ ಇಲ್ಲ. ಆಯ್ತಾ? ನೀವು ಸಂಘಟನೆ ಒಳ್ಳೆ ಇರಬೇಕಾದ್ರೆ ನೀವು ಸಹಪಂಕ್ತಿ ಭೋಜನಕ್ಕೆ ಪ್ರಚಾರ ಮಾಡಬೇಕು, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕು. ನೀವು ಅಂತರ್ಜಾತಿ ವಿವಾಹ ಆದರೆ ಧರ್ಮ ನಾಶ ಆಗುತ್ತೆ ಅಂತ ಆ ಉಡುಪಿ ಮಠದ ಸ್ವಾಮೀಜಿಗಳು ಅವರ ಒಳಪಂಗಡದವರನ್ನೇ ಉದ್ಧಾರ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು. ಆಯ್ತಾ? ಇವತ್ತಿಗೂ ಒಂದು ಪಕ್ಕದಲ್ಲಿ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ದಾಳಿಂಬೆ ಮುಸುಂಬಿ ಅಂತ ಮೊನ್ನೆ ಏನೋ ಉತ್ತರ ಕೊಟ್ಟರು ದೇವನೂರು ಮಾಧವರಿಗೆ. ನಾನು ಹೇಳ್ತೇನೆ, ನೀವು ಉಡುಪಿ ಮಠದ ಸ್ವಾಮೀಜಿ ಪಕ್ಕದಲ್ಲಿ ಕೂತು ಊಟ ಮಾಡಿ ಒಮ್ಮೆ ನೋಡೋಣ. ಉಡುಪಿ ಮಠದ ಒಳಗಡೆ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಪಕ್ಕದಲ್ಲಿ ಕೂರಿಸಿ ಉಡುಪಿ ಮಠದ ಸ್ವಾಮೀಜಿ ಊಟ ಮಾಡಲಿ ನೋಡೋಣ. ಅದನ್ನು ಮಾಡಿಸುವ ಜವಾಬ್ದಾರಿ ಯಾರದು? RSSನವರದ್ದು ಇರೋದಲ್ವಾ? ಹೌದು. ನೀವು ಮಾಡಿಸಿ. ನೀವು ಯಾಕೆ ಮಾಡೋದಿಲ್ಲ ನೀವು? ಅದರಿಂದ ನೀವು RSS ಮಾಡಿ ಹಿಂದೂಗಳ ಏಕತೆಯನ್ನು ಮಾಡಬೇಕಾದ್ರೆ ಇದನ್ನು ಮಾಡಬೇಕು. ಈಗ ತಮಿಳುನಾಡಿನಲ್ಲಿ ಎಂಡೋಮೆಂಟ್ನ ದೇವಸ್ಥಾನಗಳಲ್ಲಿ ಅರ್ಚಕರನ್ನ ನೇಮಕಕ್ಕೆ ಜಾತಿ ಭೇದ ಇಲ್ಲ. ಆಗಮ ಶಾಸ್ತ್ರದಲ್ಲಿ ಯಾರು ಪರಿಣಿತರು ಇದ್ದಾರೆ, ಯಾರು ಕ್ವಾಲಿಫೈಡ್ ಇದ್ದಾರೆ, ಅವ್ರನ್ನ ರಿಕ್ರೂಟ್ ಮಾಡ್ತಾರೆ. ನೀವು ಇಡೀ ದೇಶದಲ್ಲಿ ಅದನ್ನು ತನ್ನಿಯಪ್ಪ. ರಾಮ ಮಂದಿರದಲ್ಲಿ ಇದು ಎಲ್ರಿಗೂ ಸಂಬಂಧಿಸಿಲ್ಲ, ರಾಮ ಎಲ್ರಿಗೂ ಸಂಬಂಧಿಸಿದ್ದಲ್ವಾ? ನೀವು ಎಲ್ಲ ಜಾತಿ, ನಿಮಗೆ ಏನು ಅದಕ್ಕೆ ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಿ. ಈಗ ನಾರಾಯಣ ಗುರುಗಳು ಕೇರಳದಲ್ಲಿ ಬ್ರಹ್ಮ ಸಂಘ ಸ್ಥಾಪನೆ ಮಾಡಿ ಆಗಮ ಶಾಸ್ತ್ರದಲ್ಲಿ ತರಬೇತಿ ಕೊಟ್ಟು ಅವರನ್ನು ಅರ್ಚಕರನ್ನಾಗಿ ಮಾಡಿದ್ದಾರೆ. ಅವ್ರು ಪೂಜೆ ಮಾಡ್ತಾರೆ. ಈಗ ಶೂದ್ರರ ಪೂಜೆ ಮಾಡಿದರೆ ದೇವರು ಬೇಡ ಅಂತ ಹೇಳ್ತಾರೆ. ನೀವು ಯಾಕೆ? ನೀವು ಹಿಂದೂಗಳ ಏಕತೆನೇ ನಿಮ್ಮ ಉದ್ದೇಶ ಅಂತಾದರೆ 100 ವರ್ಷ ಆಯಿತು ನಿಮಗೆ, ಇವತ್ತಿನವರೆಗೂ ಕೂಡ ಜಾತಿ ವಿಷಯದಲ್ಲಿ ಆಗುವ ತಾರತಮ್ಯಗಳ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಸುಧಾರಣೆ ಬಗ್ಗೆ ಪ್ರಯತ್ನ ಮಾಡಿಲ್ಲ. ಮತ್ತೆ ನೀವು ಏನು ಮಾಡಿದ್ರೆ 100 ವರ್ಷದಲ್ಲಿ? ಆಮೇಲೆ ಭಾರತ ಏನು
ಒಂದು ಕೃಷಿ ಪ್ರಧಾನವಾದಂಥ ದೇಶ. ಇಲ್ಲಿನ ರೈತರು ಯಾರು? ಬಹುಪಾಲು 99% ಮೋಸ್ಟ್ಲಿ, ಯಾಕಂದ್ರೆ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ ಆಗಲಿ ಅವ್ರ ಕೃಷಿನ ಅವಲಂಬಿಸಿರೋದು ಬಹಳ ಕಡಿಮೆ. ಸೊ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಹಿಂದೂಗಳು. ಆದರೆ ಈ ಕೃಷಿಗೆ ಸಂಬಂಧಪಟ್ಟಂತೆ RSSನ ನಿಲುವೇನು? ಅವರ ಕೂಸು BJP ಈ ಕೃಷಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ತರುತ್ತೆ, ರೈತ ವಿರೋಧಿ ಕಾಯ್ದೆಗಳನ್ನು ತರುತ್ತೆ. ಆಗಲೂ ಕೂಡ RSS ಮಾತಾಡಲ್ಲ. ಸೊ ಒನ್ಸ್ ಅಗೇನ್ ಅವಾಗ ನಾವು ದಲಿತರ ಬಗ್ಗೆ ಮಾತಾಡೋದಲ್ಲ, ಈಗ ರೈತರ ಬಗ್ಗೆ ಕೂಡ RSS ಮಾತಾಡಬೇಕಲ್ಲ. ನೋಡಿ, ರೈತರು ಡೆಲ್ಲಿಯಲ್ಲಿ ಚಳಿ ಮಳೆ ಗಾಳಿ ಅನ್ನೋದೇ 1 ವರ್ಷಕ್ಕೂ ಹೆಚ್ಚು ಧರಣಿ ಕೂತರು. ಯಾವುದಾದ್ರೂ RSSನವರು ಮಾತಾಡಿದ್ದಾರೆ? ಈಗ ನಮ್ಮ ಕೃಷಿ ನೀತಿಗಳು ಹೇಗೆ ರೈತರಿಗೆ ಮಾರಕವಾಗಿದೆ ಅಂತ ಗೊತ್ತಿದೆ, ನಮ್ಮ ಕೈಗಾರಿಕಾ ನೀತಿಗಳು ಹೇಗೆ ಮಾರಕ ಆಗಿದೆ ಅಂತ ಗೊತ್ತಿದೆ, ನಮ್ಮ ಆರ್ಥಿಕ ನೀತಿಗಳು ಹೇಗೆ ಮಾರಕ ಆಗಿದೆ ಅಂತ ಗೊತ್ತಿದೆ. ಆಯ್ತಾ? ಇದೆಲ್ಲದೂ ಇದ್ರು ಯಾವತ್ತಾದ್ರೂ ಪ್ರಶ್ನೆ ಮಾಡ್ತಾರೆ ಅವರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದ್ ದೇಶ ಕಟ್ಟೋದು, ನೀವು ಒಂದ್ ದೇಶ ಕಟ್ಟೋದು ಅಂತಂದ್ರೆ ಅದೇ ಬರೀ ಧರ್ಮದ ವಿಷಯದಲ್ಲಿ ಇಟ್ಕೊಂಡು ಮಾತ್ರ ಕಟ್ಲಿಕ್ಕೆ ಆಗತ್ತಾ? ಅದಕ್ಕೊಂದು ಆರ್ಥಿಕ ನೀತಿ, ಕೃಷಿ ನೀತಿ, ಕೈಗಾರಿಕಾ ನೀತಿ. ಅಲ್ಲ, ನೀವು ಧರ್ಮವನ್ನೇ ಇಟ್ಕೊಂಡು ನಾನು ಹೇಳ್ತಾ ಇರೋದು, ನೀವು ಹಿಂದೂಗಳ ಉದ್ಧಾರದ ಬಗ್ಗೆ ಮಾತಾಡ್ತಿರಲ್ಲ. ಅದಾಗಬೇಕು ಅಂದ್ರೆ ಇವೆಲ್ಲ ಅದೇ ಹೇಳಿದ್ದು. ನೀವು ಹಿಂದೂಗಳ ನೋಡಿ, ಈಗ ಯಾವುದೇ ಒಂದು ಯೋಜನೆಯ ಅನುಷ್ಠಾನಕ್ಕೆ ಬಂದ್ರೆ ಅದರ ಫಲಾನುಭವಿಗಳಲ್ಲಿ 80% ಹಿಂದೂಗಳಿದ್ದಾರೆ. ಹೌದು ಅಲ್ವಾ? ನೀವು ಬಂದ್ರೆ ಅವರಿಗೇನು ಲಾಭ ಆಗೋದು? ಅದು ಕಾಂಗ್ರೆಸ್ ಸರ್ಕಾರ ತರಲಿ, BJP ಸರ್ಕಾರ ತರಲಿ, ಯೋಜನೆಯ ಮೆಜಾರಿಟಿ ಏನಿದ್ರೆ, ನಾನು ದಲಿತರನ್ನು ಸೇರಿಸಿ ಅಂತ ಹೇಳುದು 80% ಅವರಿದ್ದಾರೆ. ನೀವು ಅದರ ಬಗ್ಗೆ ಮಾತಾಡ್ಬೇಕಲ್ಲ, ಕೃಷಿ ಬಗ್ಗೆ ಮಾತಾಡಬೇಕು. ಈಗ ನೀವು ಸ್ವದೇಶಿ ಜಾಗರಣ ಮಂಚ ಅಂತ ಹೇಳ್ತಾ ಇದ್ರಲ್ಲ, ಹಂಗ್ ನೋಡಿದ್ರೆ ಅಂತ ವಿಷಯದಲ್ಲಿ RSS ಬಹಳ ಜನವಿರೋಧಿ ರೀತಿ ಕಾಣಿಸ್ತದೆ. ಯಾಕೆಂದ್ರೆ ಹೇಳ್ತೀನಿ ಕೇಳಿ, ಮೊನ್ನೆ ತೀರ್ಕೊಂಡ್ರು SL ಭೈರಪ್ಪ. ಅವರು RSSನ ಒಂಥರ ಪ್ರಚಾರಕರ ಥರ ಕೆಲಸ ಮಾಡಿದರು. ಅವರು ಅನ್ನಭಾಗ್ಯ ಯೋಜನೆ ಬಗ್ಗೆ, ಅದು ಸ್ವತಃ ತುಂಬಾ ಬಡಸ್ತನದಿಂದ ಬಂದಂಥವ್ರು, ವಾರಾನ್ನದ ಮೂಲಕ ಬಂದಂಥವ್ರು, ಬಹಳ ಜನಕ್ಕೆ ಅನುಕೂಲ ಆಗ್ತಿದಂಥ ಅನ್ನಭಾಗ್ಯ ಯೋಜನೆ ವಿರುದ್ಧ ಮಾತಾಡಿದರು. ಅಂದ್ರೆ ಈ RSS ಒಂದು ಆತ್ಮವಂಚನೆಯ. ನೋಡಿ, ನಾನು ಹೇಳ್ತಾ ಇರೋದು, ಯಾರಾದರೂ 100 ವರ್ಷದ ಅವರ ಇತಿಹಾಸದ ಬಗ್ಗೆ ಒಂದು ಫೇರ್ ಆದ ಒಂದು ಚರ್ಚೆ ನಡೀಬೇಕು. ನಿಮ್ಮ ಸಾಧನೆ ಏನು ಅಂತ, ಏನು ನಿಮ್ಮ BJPಯನ್ನು ಅಧಿಕಾರ ತಂದದ್ದೇ ಒಂದು ಸಾಧನೆನಾ? ಇಲ್ಲದ್ರೆ ನೀವು ಘೋಷಿಸಿಕೊಂಡಿದ್ರಲ್ಲ ಹಿಂದೂ ಧರ್ಮದ ಏಕತೆ, ಹಿಂದೂ ಧರ್ಮದ ಸಂಘಟನೆ, ಹಿಂದೂ ಧರ್ಮದ ಕಲ್ಯಾಣ ಅಂತ ಹೇಳಿದ್ರಲ್ಲ, ಇಷ್ಟು ವರ್ಷಗಳಲ್ಲಿ ನೀವು ಏನು ಸಾಧಿಸಿದ್ದೀರಿ ಎನ್ನುವುದನ್ನು ಒಂದು ಲೆಕ್ಕವನ್ನು ಅವ್ರು ಇಡಬೇಕು. ನಾವು ಇದನ್ನು ಮಾಡಿದ್ದೇವೆ ಅಂತ. ಇನ್ನು ಈಗ ಈಗಲೂ ನೀವು NCRB ತೆಗೆದು ನೋಡಿದರೆ ಪ್ರತಿ 4 ನಿಮಿಷಕ್ಕೊಮ್ಮೆ ದಲಿತರ ಕೊಲೆ ಆಗ್ತಾ ಇದೆ. ಪ್ರತಿ ದಿನ ಒಂದು 5-6 ದಲಿತ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಪ್ರತಿ 16 ನಿಮಿಷಗಳಿಗೊಮ್ಮೆ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ, ಇತ್ಯಾದಿ ಸ್ಟ್ಯಾಟಿಸ್ಟಿಕ್ಸ್ಗಳಿದೆ. ಇದೇನು ಕಡಿಮೆ ಆಗಿದೆಯಾ? ನೋಡಿ, ಈ RSS ಲೇಟೆಸ್ಟ್ ಬರುವ ಇವ್ರು 100 ವರ್ಷ ಆಯ್ತಲ್ಲ. ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ವಿರುದ್ಧ ಶೂ ಎಸೆದ್ರಲ್ಲ, RSS ಇಲ್ಲಿಯವರೆಗೆ ಒಂದು ಲೈನಿನ ಖಂಡನ ಹೇಳಿಕೆ ಕೊಟ್ಟಿಲ್ಲ. ನೀವು ಖಂಡನೆ ನೀವು ಮಾಡಿದ್ದು ಸರಿ ಅಂತ ಹೇಳಿ, ತಪ್ಪು ಅದೇನಿಲ್ಲ, ನಿಮ್ಮ ನಿರ್ಧಾರಪ್ಪ ಸರಿ ಅಂತ ಹೇಳಿ. ಇಲ್ಲದಿದ್ರೆ ಅದು ತಪ್ಪಂತಾದ್ರೂ ಹೇಳಿ. ನೀವು ಮೌನವಾಗಿದ್ರೆ, ನೀವು ಇಷ್ಟು ದೊಡ್ಡ ಸಂಘಟನೆ ನಿಮ್ದು, ಹಿಂದೂಗಳ ಪರ ಏನು ಗವಾಯಿ ನೋಡಿ. ಈಗ RSS ಓಕೆ, ಅದು ರಾಜಕೀಯ ಪಕ್ಷ ಅಲ್ಲ ಅಂತಾನೆ ಅನ್ಕೊಂಡ. ಹೌದು, ಫಾರ್ ಆರ್ಗ್ಯುಮೆಂಟ್ ಸಾಕು. ಅದೊಂದು ಸಾಂಸ್ಕೃತಿಕ ಸಂಘಟನೆ. ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಕ್ಕೆ ಅದಕ್ಕೊಂದು ಜಾತಿಯ ಮುಖ ಇದೆ, ಖಂಡಿತ ಇದೆ, ಸಂಸ್ಕೃತಿಯ ಮುಖ ಇದೆ, ಖಂಡಿತ ಇದೆ. ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿರುವಂತದ್ದು RSSನ ಡ್ಯೂಟಿ ಅಲ್ವಾ? ಹೌದು, ಅದೇ ಪ್ರಶ್ನೆ. ಯಾಕೆ ಮಾತಾಡ್ತಾ ಇಲ್ಲ? ಈಗ ನೋಡಿ, ಇಷ್ಟೆಲ್ಲ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇರುತ್ತಲ್ವ, ಇವರು ಸಿಲೆಕ್ಟಿವ್ ಆಗಿ ಕೆಳವಕ್ಕೆ ಹೋಗ್ತಾ ಇದ್ದಾರೆ. ಈಗ ನೀವು BJP ಇಲ್ಲದ್ರೆ ಕಾಂಗ್ರೆಸ್ ಅವರಿಗೆ ಒಂದು ಸಿಲೆಕ್ಟಿವ್ ಆದ ಇರ್ಬೋದು, ಅಂದ್ರೆ ಅವರ ಪೊಲಿಟಿಕಲ್ ಪಾರ್ಟಿ. ನಿಮ್ಗೇನು ತೊಂದರೆ ಆಗಿದೆ ಅಂತ? ನೀವು ಯಾವ ದಲಿತರ ಮೇಲೆ ದೌರ್ಜನ್ಯ ಆದಾಗ, ಯಾವನು ಮೀಸೆ ಬಿಟ್ಟನಂತ ಕೊಲೆ ಮಾಡ್ತಾರೆ, ಕುದುರೆ ಹತ್ತಿದ್ದಕ್ಕೆ ಕೊಲೆ ಮಾಡ್ತಾರೆ, ಅವನು ದೇವಸ್ಥಾನ ಪ್ರವೇಶ ಮಾಡಿದೆ ಅಂತ ಕಮ್ಮ ಕಟ್ಟಿ ಹೊಡಿತಾರೆ, ದೇವಸ್ಥಾನ ಮುಂದೆ ಬಂದ್ರೆ ಇದು ಮಾಡ್ತಾರೆ. ಅದು ವೈಕಂ ಸತ್ಯಾಗ್ರಹದ ಕಾಲದಲ್ಲಿ ಇದ್ದದ್ದು ಈಗಲೂ ಅದು ಬಂದಿದೆ ಇಲ್ವಾ? ನೀವು ಯಾಕೆ ಅದನ್ನು ಅದರ ವಿರುದ್ಧ ನೀವು ಬೇರೆ ಜಾತಿ ನಾಶದ ಬಗ್ಗೆ, ಹಿಂದೂ ಧರ್ಮದ ಬಹಳ ದೊಡ್ಡ ಥ್ರೆಟ್ ಏನು, ಹಿಂದಿನ ರಿಫಾರ್ಮರ್ಗಳು ಕೊಡಿದ ಬಸವಣ್ಣನಿಂದ ಹಿಡಿದು ಮೊನ್ನೆವರೆಗೆ ಬಂದ ಎಲ್ಲರೂ ಹೇಳಿದ್ದಾರೆ, ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ನಾಶ ಆಗಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಕಾರ್ಯಕ್ರಮ ಏನು ಅಂತ ಅವ್ರು ಹೇಳಿಯಪ್ಪ. ಜಾತಿ ನಾಶ ಮಾಡಲಿಕ್ಕೆ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತ. ನಾವು ಅಂತರ್ಜಾತಿ ವಿವಾಹ ಎಲ್ಲ ಹಿಂದೂಗಳೇ ಅಲ್ವಾ? ನಾನು ಹೇಳ್ತಾ ಇರೋದು ಹಿಂದೂ ಮತ್ತು ಮುಸ್ಲಿಮರಿಗೆ ವಿವಾಹ ಆಗ್ಬೇಕಂತಲ್ಲ, ಹಿಂದೂಗಳಲ್ಲಿ ಬ್ರಾಹ್ಮಣರು ದಲಿತರನ್ನಾಗಬೇಕು, ದಲಿತರು ಒಕ್ಕಲಿಗರನ್ನಾಗಬೇಕು, ಅಂತರ್ಜಾತಿ ವಿವಾಹಗಳು ಆಗ್ಬೇಕಪ್ಪ. ನೀವು ಅದನ್ನು ಒಪ್ತೀರ ಅಂತ
ಎರಡು ಎಜೆಂಡಾ ತಗೊಂಡು ಹೋಗ್ಲಿ. ಒಂದು ಅಂತರ್ಜಾತಿ ವಿವಾಹ, ಇನ್ನೊಂದು ಜಾತಿ ನಾಶ, ಇನ್ನೊಂದು ದೇವಸ್ಥಾನಗಳಿಗೆ ಮುಕ್ತವಾಗಿ ಎಲ್ರಿಗೂ ಪ್ರವೇಶ ಮಾಡಿ. ಈಗ ಶಿವನ ಮೂರ್ತಿ ಇರುತ್ತೆ ಅಲ್ಲ, ಅದನ್ನು ಮುಟ್ಟಿ ಪೂಜೆ ಮಾಡ್ಬೇಕಂತ ನನಗೆ ಅನಿಸುತ್ತೆಪ್ಪ. ಅವಕಾಶ ಕೊಡ್ತೀರಾ ನೀವು? ಪೂಜೆ ಮಾಡ್ಲಿಕ್ಕೆ ಏನ್ ಬೇಕು? ಭಕ್ತಿ ಇದ್ರೆ ಸಾಕು, ಜಾತಿ ಏನ್ ಬೇಕಾಗಿಲ್ಲಲ್ಲ, ಎಲ್ರಿಗೂ ಸಮಾನ ಅಲ್ಲ. ಆಮೇಲೆ ಹಿಂದೂಗಳು ಕೇವಲ ರಾಮ ಕೃಷ್ಣ ಶಿವನನ್ನು ಮಾತ್ರ ಪೂಜೆ ಮಾಡೋದಲ್ಲ, ನಮ್ಮಲ್ಲಿ ಜುಮಾದಿ ಪಂಜುರ್ಲಿ ಗುಳಿಗೆಗಳೆಲ್ಲ ಇದೆ. ನಿಮ್ಮ ಮಂಟೆಸ್ವಾಮಿ ಇದ್ದಾನೆ, ಜುಂಜಪ್ಪ ಇದ್ದಾನೆ. ಅವರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಮೆಜಾರಿಟಿ ಇವತ್ತು ವರ್ಷಿಪರ್ಸ್, ಹಿಂದೂ ವರ್ಷಿಪರ್ಸ್ ಇದ್ದಾರಲ್ಲ, ಅವರು ರಾಮಕೃಷ್ಣ ಶಿವನನ್ನು ಪೂಜೆ ಮಾಡೋದಲ್ಲ. ಹೌದು, ನಮಗೆ ನಮ್ದೇ ಆದ ದೇವಸ್ಥಾನಗಳಿದೆ. ನಮ್ದು ವೆಜಿಟೇರಿಯನ್ ದೇವತೆಗಳು ಇದ್ದಾರೆ, ನಾನ್ ವೆಜಿಟೇರಿಯನ್ ದೇವತೆಗಳಿದ್ದಾರೆ, ಸಾರಾಯಿ ಕುಡಿಯುವ ದೇವತೆಗಳು ಇದ್ದಾರೆ. ಅದು ನಮ್ಮ ದೇವತೆಗಳಪ್ಪ. ಅದು ನೀವು ಅದನ್ನು ಒಪ್ತೀರಾ? ನೀವು ಸಿದ್ದರಾಮಯ್ಯ ಅವರು ಮೀನು ತಿಂದು ಧರ್ಮಸ್ಥಳಕ್ಕೆ ಹೋದ್ರು ಅಂತ ಪ್ರಚಾರ ಮಾಡ್ತೀರಿ. ಮೀನು ತಿಂದು ಹೋಗದಿದ್ರೆ ಮತ್ತೆ ನನ್ನ ಫುಡ್ಡೇ ಮೀನಪ್ಪ. ನಾನು 3 ದಿನ ಉಪವಾಸ ಕೂತ್ಕೊಂಡು ಒಳಗಿದ್ದ ಮೀನು ಮಾಂಸವನ್ನೆಲ್ಲ ಖಾಲಿ ಮಾಡಿ ತೆಗೆದ ನಂತರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತೆ? ದೇವಸ್ಥಾನ ಬೇಡ್ರೆ ಕಣ್ಣಪ್ಪ ನನ್ನ ಇತಿಹಾಸ ಗೊತ್ತಿಲ್ಲ ನಿಮಗೆ? ನೀವು ಅಂಥದಕ್ಕೆಲ್ಲ ಬರ್ತೀರಿ. ನೀವು ಯಾವುದನ್ನು ಹಿಂದೂ ಧರ್ಮ ಅಂತ ಹೇಳ್ತೀರಿ? ಹಿಂದೂ ಧರ್ಮವನ್ನು ಯಾವುದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಬ್ರಾಹ್ಮಣ ಧರ್ಮವನ್ನು ಹೇಳ್ತಾ ಇದ್ದಾರೆ. ಇದು ಪಾಯಿಂಟ್. ಇದು RSS ಇರುವುದು ಹಿಂದೂ ಧರ್ಮದ ರಕ್ಷಣೆಗೆ ಅಲ್ಲ, ಅದು ಬ್ರಾಹ್ಮಣ ಧರ್ಮದ ರಕ್ಷಣೆಗೆ ಇರುವುದು. ಅದು ಅಜೆಂಡಾ. ಯಾಕಂದ್ರೆ ನಾನು ಪ್ರಶ್ನೆ RSS ನ ಎಜೆಂಡಾ. ಈಗ ಬ್ರಾಹ್ಮಣ ಅಂತ ಹೇಳಿದ ಕೂಡಲೇ ನಾನು ಒಂದು ಜಾತಿಗೆ ಅದನ್ನು ಸೀಮಿತ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಬ್ರಾಹ್ಮಣ್ಯ ಇದೆಯಲ್ಲ, ಬ್ರಾಹ್ಮಣ್ಯವನ್ನ ಇವರು ಅದನ್ನ ಗಟ್ಟಿ ಮಾಡ್ಲಿಕ್ಕೆ, ಅದರ ಬೇರುಗಳನ್ನು ಗಟ್ಟಿ ಮಾಡ್ಲಿಕ್ಕೆ ಅದನ್ನು ಒಡೆಯಬೇಕು ನೀವು. ಈಗ ಬಹಳಷ್ಟು ಮಂದಿ, ಈಗ ಬಸವಣ್ಣನ ಬ್ರಾಹ್ಮಣ ಸಮುದಾಯದಿಂದ ಬಂದವರು ಅಲ್ವಾ, ಕುದ್ಮುಲ್ ರಂಗರಾಯರು ಅಲ್ಲಿಂದ ಬಂದವರು, ಬಹಳಷ್ಟು ಮಂದಿ ಇವರಲ್ಲ, RSS ನವರಲ್ಲ, ಉಳಿದವರು. ಅದರಿಂದ ನೋಡಿ, ಅಂಬೇಡ್ಕರ್ ಎನ್ನುವ ಹೆಸರೇ ಅಂಬೇಡ್ಕರ್ಗೆ ಬಂದದ್ದು ಅವರೊಬ್ಬ ಬ್ರಾಹ್ಮಣ ಗುರುಗಳಿಂದ, ಆಯ್ತಾ ಅಲ್ವಾ? ಸೊ ಆ ರೀತಿ ಬಹಳ ಮಂದಿ ಬ್ರಾಹ್ಮಣರು ಆ ಜಾತಿಯನ್ನು ಮೀರಿ ಬಂದಿದ್ದಾರೆ. ಆದ್ರೆ RSS ನವರು ಇವತ್ತಿಗೂ ಕೂಡ ಆ ಬ್ರಾಹ್ಮಣ್ಯದ ಸಾಂಪ್ರದಾಯಿಕ ಬೇರುಗಳೇನಿದೆ ಅದನ್ನು ಮತ್ತೆ ಗಟ್ಟಿಗೊಳಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಇತಿಹಾಸದ ಬಂಡಿ ಮುಂದೆ ಹೋಗ್ಬೇಕಲ್ಲ, ಅದು ವಾಪಸ್ ಹೋಗ್ತಾ ಇದ್ದಾರೆ. ಉಡುಪಿ ಮಠದ ಸ್ವಾಮೀಜಿಗಳು ಇಷ್ಟು ಮಾತಾಡ್ತಾರಲ್ಲ, ಕನಕದಾಸ ಯಾಕೆ ಅವ್ನು ಕಿಂಡಿ ಕೊರೆದು ಕೃಷ್ಣ ನೋಡಿದ ಅಂತ ಹೇಳ್ಬೇಕಾಗಲ್ಲ? ಅದನ್ನ ಹೇಳೋದಿಲ್ಲ ಅವರು. ಬೇರೆ ಕಡೆ ಬಿಡಿ, ಉಡುಪಿಯಲ್ಲಿ ಏನಾಗಿದೆ ಅದನ್ನು ನೀವು ಅದರಿಂದ RSS ನ ಎಜೆಂಡಾ ಏನಿದೆ ಅದು ಹಿಂದೂ ಧರ್ಮದ ಉದ್ಧಾರ ಮತ್ತೊಂದಲ್ಲ. ಅವರು ಸನಾತನವಾದ ಬ್ರಾಹ್ಮಣ ಧರ್ಮದ ಎಲ್ಲ ಅದರ ಬೇರುಗಳನ್ನು ಮತ್ತೆ ಬಲಪಡಿಸಬೇಕು. ಅದರ ಮೂಲಕ ನಾವು ನಮ್ಮ ಮೊದಲಿನ ಅಂದ್ರೆ ನೀವು ಸಂವಿಧಾನ ಬರೋದಕ್ಕಿಂತ ಮೊದಲು ಒಂದು ಮನುಧರ್ಮ ಇತ್ತಲ್ಲ, ಆಯ್ತಾ? ಆ ಮನುಧರ್ಮದ ಇದ್ದಾಗ ವರ್ಣ ವ್ಯವಸ್ಥೆ ಹೇಗಿತ್ತು, ಆ ವ್ಯವಸ್ಥೆಯನ್ನು ಮತ್ತೆ ಬಲಪಡಿಸಬೇಕು ಅನ್ನೋ ಒಂದು ಎಜೆಂಡಾ ಬಿಟ್ಟರೆ ಬೇರೆ ಅವರಿಗೆ ಎಜೆಂಡಾ ಇಲ್ಲ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾನು ನನ್ನ ಕನ್ವರ್ಸೇಷನ್ ಶುರು ಮಾಡಿದ್ದೆ RSSನ ಅಜೆಂಡಾ ಏನು ಅಂತ. RSSಗೆ 100 ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಬೇಕಾಗಿತ್ತು. ಅದರ ಬಗ್ಗೆ ದಿನೇಶ್ ಅಮೀನ್ಮಠ್ ಅವರು ಭಾಳ ಸವಿವರವಾಗಿ ಹೇಳಿದರೆ, RSS ಅಜೆಂಡಾ ಏನು ಅನ್ನೋದು ಈಗ ನನ್ನ ಪ್ರಕಾರ ಭಾಳ ಜನಕ್ಕೆ ಗೊತ್ತಿದ್ರೂ ಕೂಡ ಇನ್ನಷ್ಟು ಸ್ಪಷ್ಟವಾಗಿರುತ್ತೆ. ಮತ್ತು ಇಂಥ ವಿಷಯಗಳನ್ನು ಮತ್ತೆ ಮತ್ತೆ ರಿಮೈಂಡ್ ಮಾಡಬೇಕಾದಂಥ ಅಗತ್ಯ ಇವತ್ತಿನಂತೂ ಬಹಳ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ಸಂದರ್ಶನವನ್ನು ಮಾಡಬೇಕಾಯಿತು. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.